ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಹರಿ ಮರ್ಕಟಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಜೂನ್ 19ನೇ ತಾರೀಕು ನಮ್ಮ ಹೊಸ ತರಗತಿಗಳಿದೆ. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ 10 ರಿಂದ 12, ಸಂಜೆ ಒಂದು ಬ್ಯಾಚ್ ಇರುತ್ತೆ 7 ರಿಂದ 9. 15 ದಿವಸದ ಕ್ಲಾಸು. ಜ್ಯೋತಿಷ್ಯನ ಪರಿಪೂರ್ಣವಾಗಿ ನಿಮಗೆ ಪ್ರಿಡಿಕ್ಷನ್ ಲೆವೆಲ್ಗೆ ಹೇಳ್ಕೊಡ್ತಕ್ಕಂಥ ಒಂದು ತರಗತಿಗಳು. ಹಾಗೆ ಗುರುವಾರ ನಮ್ಮ ನಕ್ಷತ್ರ ನಾಡಿ ಸ್ಟೂಡೆಂಟ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಲಾಸು ಏರ್ಪಾಟ್ ಮಾಡಿದ್ದೀನಿ. 3 ಸಬ್ಜೆಕ್ಟ್ ಕೊಡ್ತಾ ಇದ್ದೀನಿ. ಅದರಲ್ಲಿ ಒಂದು ವರ್ಷಫಲ ಅಂತ ಕರಿತೀವಿ ನಾವು, ತಾಜಿಕ ಅಂತ ಕರಿತೀವಿ, ತಾಜಿಕ. ಅದರ ಜೊತೆಗೆ ಜೈಮಿನಿ ಸೂತ್ರ ಅಂತ ಕರಿತೀವಿ. ತುಂಬ ಜನ ಆರೂಢ ಪ್ರಶ್ನೆ, ಆರೂಢ ಲಗ್ನ, ಆರೂಢ ಪ್ರಶ್ನೆ ಅಂತ ಹೇಳ್ತಾರೆ. ಆರೂಢ ಪ್ರಶ್ನೆ, ಜೈಮಿನಿ ಎಲ್ಲ ಒಂದೇ. ಆರೂಢ ಪ್ರಶ್ನೆ ಅಂತ ತುಂಬ ಜನ ಕೇಳಿರ್ತಾರೆ. ಹೇಗೆ ಬರುತ್ತೆ ಆರೂಢ ಪ್ರಶ್ನೆ. ಭಾಳ ಸಿಂಪಲ್ ಮೆಥಡಾಲಜಿಲಿ ಬರ್ತಕ್ಕಂಥದ್ದು. ಆರೂಢ ಅಂದರೆ ಒಂದು ರೀತಿ ಮಿರರ್ ಇದ್ದಂಗೆ. ಇಟ್ಸ್ ಲೈಕ್ ಎ ಮಿರರ್. ನಮ್ಮ ಮುಖ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಳ್ಳೋಕ್ಕೆ ಆರೂಢ ಅಂತ ಕರಿತೀವಿ. ಆರೂಢ ಪ್ರಶ್ನೆ, ಆರೂಢ ಲಗ್ನ, ಅದು ಜೈಮಿನಿ ಶಾಸ್ತ್ರದಲ್ಲಿ ಬರುತ್ತೆ. ಅದು ಕೂಡ ಒಂದು ಜೈಮಿನಿ ಅನ್ನೋನು ಪರಾಶರನ ಒಂದು ಶಿಷ್ಯವರ್ಗದವರು. ಅವರು ಅನೇಕ ವಿಧದಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ನ ಮಾಡಿ ಕೊಟ್ಟಿರೋದು. ಪರಾಶರ ಒಂದು ಮೇನ್ ತಳಪಾಯ ಪರಾಶರ ಜ್ಯೋತಿಷ್ಯ. ಅದರಲ್ಲಿ ಬರ್ತಕ್ಕಂಥ ಕೆಲವು ಕಾನ್ಸೆಪ್ಟ್ಸ್ ಅಂತ ತಗೊಂಡಿದ್ದೀವಿ. ಅದರಲ್ಲಿ ಜೈಮಿನಿ ಬರುತ್ತೆ, ಅದರಲ್ಲಿ ಭೃಗು ಬರುತ್ತೆ, ಅದರಲ್ಲಿ ತಾಜಿಕ ಬರುತ್ತೆ, ಅದರಲ್ಲಿ ಸಂಖ್ಯಾಶಾಸ್ತ್ರನೂ ಬರುತ್ತೆ. ಸಂಖ್ಯಾಶಾಸ್ತ್ರನೂ ಮಾಡಿದ್ರು ಮುಂಚೆ. ಸೊ ಸಂಖ್ಯಾಶಾಸ್ತ್ರ ಬರುತ್ತೆ. ಹಾಗೆ ಅದರಲ್ಲಿ ಮುಹೂರ್ತ ಭಾಗ ಬರುತ್ತೆ. ಸೊ ಬೇಸ್ ಇದು. ಅದರಲ್ಲಿ ಮತ್ತೆ ಇನ್ನೊಂದು ನಾನು ಕೊಡ್ತಕ್ಕಂಥದ್ದು ಮೇದಿನಿ ಜ್ಯೋತಿಷ್ಯ. ಮೇದಿನಿ ಜ್ಯೋತಿಷ್ಯದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ವಿಶೇಷವಾಗಿ ಮಳೆ ಹೇಗಾಗುತ್ತೆ ಈ ವರ್ಷ, ಮತ್ತೆ ಯುದ್ಧಗಳು ನಡೆಯುತ್ತಾ, ಮತ್ತೆ ಹೇಗೆ ನಮ್ಮ ಬೆಳೆ ಹೇಗೆ ಬೆಳೆಯುತ್ತೆ, ಈ ರೀತಿ ಯಾವ ರೀತಿ ನಮ್ಮ ಗ್ರಹಗಳು ಪ್ರಭಾವ ಬಿದ್ದು, ಮತ್ತೆ ಅದರಲ್ಲಿ ಸುನಾಮಿ, ಅರ್ಥಕ್ವೇಕು, ಸೈಕ್ಲೋನು ಯಾವ ರೀತಿ ಆಗುತ್ತೆ, ಅದರಲ್ಲಿ ಅನೇಕ ವಿಚಾರದಲ್ಲಿರ್ತಕ್ಕಂಥ ರೋಹಿಣಿ ವಾಸದ ಚಕ್ರ ನಾವು ಹೇಳ್ಕೊಡ್ತೀನಿ. ರೋಹಿಣಿ ವಾಸ ಚಕ್ರ, ಹಾಗೆ ನಕ್ಷತ್ರ ಘಟಿಕಾ ಚಕ್ರ, ರಾಶಿ ಸಂಘಟಿಕಾ ಚಕ್ರ, ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಅಸ್ಟ್ರಾಲಜಿ ನಮ್ಮ ಪರಾಶರನೇ ಮಾಡಿಟ್ಟಿದ್ದಾರೆ. ಫಸ್ಟ್ ಬಂದಿದ್ದು ಮೇದಿನಿ ಜ್ಯೋತಿಷ್ಯ ಫಸ್ಟ್ ಬಂದಿದ್ದು. ಮೇದಿನಿ ಜ್ಯೋತಿಷ್ಯ ಆದಮೇಲೆ ಫಲ ಜ್ಯೋತಿಷ್ಯ ಬಂದಿರತಕ್ಕಂಥದ್ದು. ಸೊ ಫಲ ಜ್ಯೋತಿಷ್ಯದಲ್ಲಿ ಎಲ್ಲ ಗ್ರಹಗಳು ಫೈನಲ್ ಅವ್ರದ್ದು ಡೆಸ್ಟಿನೇಷನ್ ಏನು ಅಂತಂದ್ರೆ, ಅಧರ್ಮದೆಲ್ಲ ಅನ್ಯಾಯ ಆಗಿರ್ತಕ್ಕಂಥದ್ದು, ಅಧರ್ಮ ಅವೆಲ್ಲ ಕೂಡ ನಶಿಸಬೇಕು. ಧರ್ಮ ಮಾತ್ರ ಉಳಿಬೇಕು, ಸ್ವಲ್ಪ ಜನ ಮಾತ್ರ ಉಳಿಬೇಕು. ಅದನ್ನು ನಾವು ಯುಗಗಳಿಗೆ ಕನ್ವರ್ಟ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಇವಾಗ ಸತ್ಯಯುಗ ತಗೊಂಡ್ರೆ ಅದು ಮೊದಲೇ ಯುಗ, 17 ವರ್ಷ ಚಿಲ್ಲರೆ ಇರುತ್ತೆ. ಅದನ್ನು 4 ಭಾಗ ಮಾಡಿದ್ದಾರೆ. 4 ಭಾಗ ಮಾಡಿದಾಗ ನಮಗೆ 4 ಅವತಾರ ಸಿಗುತ್ತೆ. ಸತ್ಯಯುಗ ಆದಮೇಲೆ ಬರ್ತಕ್ಕಂಥದ್ದು ತ್ರೇತಾಯುಗ. ತ್ರೇತಾಯುಗದಲ್ಲಿ 12 ಲಕ್ಷ ಚಿಲ್ಲರೆ ಮಾಡಿದ್ದಾರೆ. ಅದನ್ನು 3 ಭಾಗ ಮಾಡಿದ್ದಾರೆ. ಅಲ್ಲಿ 3 ಭಾಗ ಮಾಡಿದಾಗ 4 ಸತ್ಯಯುಗ, ಇದು 3, 7 ಅವತಾರ ಆಯ್ತು. ಅಲ್ಲಿ 3 ಅವತಾರ, ಇದು 7 ಅವತಾರ ಆಯಿತು. ಅದಾದಮೇಲೆ ದ್ವಾಪರ ಯುಗದಲ್ಲಿ 8 ಲಕ್ಷ ಚಿಲ್ಲರೆ. ಸೊ 4,32,000 ಮಲ್ಟಿಪ್ಲಿಕೇಶನ್ ಇಲ್ಲಾನು 4,32,000 ಇಸ್ ದಿ ಮಲ್ಟಿಪ್ಲಿಕೇಶನ್. ಈ 4,32,000 ಇಯರ್ಸ್ ಅನ್ನೋದು ಕಲಿಯುಗ. ಅದರದ್ದು ಡಬಲ್ ಮಾಡಿದ್ರೆ ನಿಮಗೆ ದ್ವಾಪರ ಯುಗ. ಅದನ್ನ 3ರಷ್ಟು ಮಾಡಿದ್ರೆ ನಿಮಗೆ ತ್ರೇತಾಯುಗ. ಅದರ 4ರಷ್ಟು ಮಾಡಿದ್ರೆ ನಿಮಗೆ ಸತ್ಯಯುಗ. ಸೊ ಎವ್ರಿಥಿಂಗ್ ಈಸ್ ಸೈಂಟಿಫಿಕಲಿ ಆ್ಯಂಡ್ ಮ್ಯಾಥಮ್ಯಾಟಿಕಲಿ ಬೇಸ್ಡ್ ಅಸ್ಟ್ರಾಲಜಿ. ಇದನ್ನ ಅರ್ಥ ಮಾಡ್ಕೋಬೇಕು. ಎವ್ರಿಥಿಂಗ್ ಇದನ್ನ, ಈ ಅವತಾರಗಳೆಲ್ಲ ಎವಲ್ಯೂಷನ್ ಥಿಯರಿ ಮೇಲೆ ಬರುತ್ತೆ. ನಾವೇನು ಸೈನ್ಸ್ ಓದಿದ್ದೀವಿ, ಎವಲ್ಯೂಷನ್ ಥಿಯರಿ ಓದಿದ್ದೀವಿ, ಅದ್ರ ಪ್ರಕಾರ ಬರುತ್ತೆ. ಸಮಯದ ಅಭಾವದಿಂದ ಒಂದು ಚೂರು ನಿಮಗೆ ಒಂದು ಸ್ಪೀಡಾಗಿ ಹೇಳ್ತೀನಿ. ಅವತಾರಗಳು ಮತ್ತೆ ವೈಜ್ಞಾನಿಕ. ತುಂಬ ಜನ ಕೇಳ್ತಾರೆ ಅದು ಇದು ಅಂತ ಹೇಳಿ. ಯಾರಾದರೂ ಕೇಳಿದ್ರೆ, ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಅವತಾರ ಈಸ್ ಈಕ್ವಲ್ ಟು ನಮ್ಮ ಎವಲ್ಯೂಷನ್, ಹ್ಯೂಮನ್ ಎವಲ್ಯೂಷನ್ ಅಂತ ಹೇಳಿ ತುಂಬ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಾದ ಮೇಲೆ ಬರ್ತಕ್ಕಂಥದ್ದು ಕಲಿಯುಗ.
ಕಲಿಯುಗ ಒಂದು ಅವತಾರ. ಇದು ಅವತಾರ ಅಂತಂದ ತಕ್ಷಣ ನಾವೇನು ಭಾವನೆ ಮಾಡ್ಕೋತೀವಿ, ಯಂಗ್ಸ್ಟರ್ಸ್ ಏನು ಭಾವನೆ ಯಾವುದೋ ದೇವ್ರು ಬಂದ್ರಂತೆ, ದೇವ್ರು ಬಂದು ಹೋದ್ರಂತೆ ಅಷ್ಟೇ, ಅಲ್ಲಿ ಅವತಾರ ಏನೋ ಒಂದು ನಾಟಕ ಮಾಡ್ತಂತೇನೋ. ಅದನ್ನೇ ಹೇಳೋದು, ಅದು ನಮ್ಮ ಗುರುಕುಲ ಪದ್ಧತಿಯಲ್ಲಿ ನಾವು ಬೆಳೆದಿದ್ದೆಲ್ಲ ಗುರುಕುಲ ಪದ್ಧತಿಯಲ್ಲಿ ಏನೇ ಮಾಹಿತಿ ಕೊಟ್ಟರು ಕೂಡ ಕಥೆ ಮುಖಾಂತರ ಕೊಡೋರು. ಫಾರ್ ಎಕ್ಸಾಂಪಲ್, ಧ್ರುವ ನಕ್ಷತ್ರ, ನಾರ್ತ್ ಪೋಲ್ ಸ್ಟಾರ್, ಸೈನ್ಸಲ್ಲಿ ನಾರ್ತ್ ಪೋಲ್ ಸ್ಟಾರ್ ಅಂತ ಹೇಳಿದ್ರು, ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ಅದನ್ನೊಂದು ಕಥೆ ರೂಪದಲ್ಲಿ ಕೊಟ್ಟು, ಧ್ರುವ ಕುಮಾರ ಅಂತ ಒಬ್ಬ ಇದ್ದ, ಅವನು ಬಹಳ ಸಾತ್ವಿಕತೆಯಿಂದ ಇದ್ದ, ಸೊ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ದ. ಅವನಿಗೆ ಒಂದು ಶ್ರೀಮನ್ನಾರಾಯಣ ಒಂದು ಒಳ್ಳೆ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಒಂದು ಪ್ರಮುಖವಾಗಿರ್ತಕ್ಕಂಥ ನಕ್ಷತ್ರನ ಅವನಲ್ಲಿ ಇಟ್ಟ. ಆ ನಕ್ಷತ್ರದಿಂದನೇ ಎಲ್ಲಾನು ಶುರು ಆಗಬೇಕು ಅಂತ ಹೇಳಿದ್ರು. ಆ ನಕ್ಷತ್ರದಿಂದನೇ ಎಲ್ಲ ಶುರು ಆಗಬೇಕು ಅಂತ ಅಷ್ಟು ಬರೆದಿಟ್ರು. ಅಂದ್ರೆ ಆ ನಕ್ಷತ್ರದ ಪಾಯಿಂಟ್ ಇಂದಾನೇ ಬ್ರಹ್ಮಾಂಡ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅರ್ಥ. ಧ್ರುವ ನಕ್ಷತ್ರದಿಂದ ಧ್ರುವಾಂಕ ಅಂತಾನು ಕರೀತಾರೆ. ಧ್ರುವಾಂಕ ಅಂತಾನು, ದೇರ್ ಇಸ್ ಅ ಕ್ಯಾಲ್ಕುಲೇಷನ್ ಇನ್ ತಾಜಿಕ. ಆ ನಕ್ಷತ್ರದ ಕ್ಯಾಲ್ಕುಲೇಷನ್ ಅಲ್ಲೇ ಧ್ರುವಾಂಕ ಅಂತ ಬರ್ತಕ್ಕಂಥದ್ದು. ಸೈನ್ಸ್ ಅಲ್ಲಿ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್ ಅಂತ ಕರೆದ್ರು. ಸಮಥಿಂಗ್ ನೋನ್ ಆಸ್ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್. ಆಸ್ಟ್ರೋನಾಮಿಕಲ್ ವರ್ಡ್ ಪ್ರೆಸಿಷನ್ ಆಫ್ ಈಕ್ವಿನಾಕ್ಸ್. ಭೂಮಿ ಪ್ರತಿ ವರ್ಷ 50 ಸೆಕೆಂಡ್ ಅಷ್ಟು ವಾಲ್ತಾ ಇದೆ. ಅಂದ್ರೆ ಇಟ್ ಈಸ್ ಟಿಲ್ಟಿಂಗ್. 26,000 ವರ್ಷದವರೆಗೂ ಟಿಲ್ಟ್ ಆಗುತ್ತೆ, ಮತ್ತೆ ಈ ಕಡೆ ಟಿಲ್ಟ್ ಆಗುತ್ತೆ. ಇದ್ರ ಪ್ರಕಾರ ನಮ್ದು ಏನಾಗುತ್ತೆ, ನಮ್ಮ ಆ ಧ್ರುವ ನಕ್ಷತ್ರದ ಕ್ಯಾಲ್ಕುಲೇಷನ್ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಒಂಚೂರು ಒಂದು ಪಾಯಿಂಟ್ ಸ್ಕೇಲ್ ಅಂತ ತಗೊಳ್ತೀವಲ್ಲ, ಆ ಸ್ಕೇಲ್ ನಾವು ಯಾವಾಗಲೂ ನಮ್ಮ ಕತೆ ಮುಖಾಂತರ ನಮ್ಮ ಋಷಿಗಳು ಕೊಟ್ಟಿರ್ತಕ್ಕಂಥದ್ದು ಧ್ರುವ ನಕ್ಷತ್ರದಿಂದ ಪಾಯಿಂಟ್ ತಗೊಳ್ಳಿ ಅಂತ. ಇವತ್ತು ಕೂಡ 5,000 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ನಮ್ಮ ಜ್ಯೋತಿಷ್ಯ ಇವತ್ತು ಕೂಡ ಅಸ್ಟ್ರಾನಮರ್ಸು, ಅಸ್ಟ್ರಾನಮಿ, ನಾಸಾ, ಇಸ್ರೋ ಸೇಮ್ ಕ್ಯಾಲ್ಕುಲೇಷನ್ ತಗೊಳ್ತಾ ಇದ್ದಾರೆ. ಬೇರೆ ಕ್ಯಾಲ್ಕುಲೇಷನೇ ಇಲ್ಲ. ನಾವು ಅವರಿಂದ ಕಾಪಿ ಹೊಡೆಯಕ್ಕೆ ಸಾಧ್ಯನಾ? ಎಷ್ಟು ವರ್ಷದಿಂದ ಜ್ಯೋತಿಷ್ಯ ಬರ್ತಾ ಇದೆ, ಎಷ್ಟು ಹಲವಾರು ವರ್ಷಗಳಿಂದ ಜ್ಯೋತಿಷ್ಯ ಬರ್ತಾ ಇದೆ. ಅದು ಅಸ್ಟ್ರಾನಮಿದು ಕಾಪಿ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಹೇಳಬೇಕು ಅಂದ್ರೆ ಕನಿಷ್ಠ 3 ಗಂಟೆಗಳ ಕಾಲ ಕುತ್ಕೊಂಡು ಈ ಕಡೆ ಅಸ್ಟ್ರಾನಮಿ ಹೇಳ್ತಾ ಇರ್ತೀನಿ, ಈ ಕಡೆ ಅಸ್ಟ್ರಾಲಜಿ ಹೇಳ್ತಾ ಇರ್ತೀನಿ, ಎರಡೂ ಕೋರಿಲೇಟ್ ಮಾಡ್ತಾ ಇರ್ತೀನಿ. ಯಂಗ್ಸ್ಟರ್ಸ್ ಇದನ್ನ ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ಹೇಳ್ತಾ ಇರೋದು ವಯಸ್ಸಾದವ್ರಿಗಲ್ಲ. ಐ ಆಮ್ ಟೆಲಿಂಗ್ ಟು ದಿ ಯೂತ್ ಆಫ್ ಇಂಡಿಯಾ, ಯೂತ್ ಆಫ್ ಕರ್ನಾಟಕ, ಯೂತ್ ಆಫ್ ಆಲ್ ದಿ ಡಿಸ್ಟ್ರಿಕ್ಟ್ಸ್. ನೀವು ಬಂದು ಕಲಿಬೇಕು ಅಂತ. ಅದಕ್ಕೆ ನಾನು ವೇಷದಲ್ಲಿ ಬರಲ್ಲ. ಐ ಕಮ್ ಆಸ್ ಪರ್ ದೇರ್. ಇದು ವೇಷದಲ್ಲಿ ಬಂದು ಅದು ಇದು ಹೇಳಿದಾಗ ಇನ್ನೂ ಓಡೋಗ್ಬಿಡ್ತಾರೆ. ಸಿಂಪಲ್ ಮ್ಯಾನ್, ಸಿಂಪಲ್ ಟೀಚರ್ ಆಗಿ ಬಂದಿದ್ದೀನಿ. ದಿಸ್ ಇಸ್ ಎ ಟೀಚಿಂಗ್ ಪ್ರೋಗ್ರಾಮ್. ಒಂದು ತಿಳ್ಕೊಳ್ಳಿ, ಈ ಕಾರ್ಯಕ್ರಮ ನಕ್ಷತ್ರ ನಾಡಿ ಈಸ್ ಎ ಟೀಚಿಂಗ್ ಪ್ರೋಗ್ರಾಮ್. ದಯಮಾಡಿ ಇಲ್ಲಿ ನಿಮಗೆ ಸುಮ್ಮನೆ ನಾನು ಕಾಲ್ಸ್ ತಗೊಳ್ತೀನಿ, ಈ ಥರ ಇರುತ್ತೆ, ಹಿಂಗಿದೆ, ಹಿಂಗೆ ನೋಡಿಕೊಂಡು ಬಂದು ಕಲೀರಿ ಅಂತ. ಸೊ ಇದನ್ನ ನೋಡೋರೆಲ್ಲ ಮ್ಯಾಕ್ಸಿಮಮ್ ಕಲಿಬೇಕು ಬಂದು ಜೂನ್ 19ನೇ ತಾರೀಕು. ಸೊ ಇದ್ರ ಪ್ರಕಾರ ಬಂದ್ಬಿಡೋಣ, ಫಾಸ್ಟಾಗಿ ಬಂದ್ಬಿಡೋಣ. ಯಾವುದು ನಮ್ಮ ದಶಾವತಾರ, ಸೈಂಟಿಫಿಕ್ ಆಗಿ ದಶಾವತಾರ. ಮೊದಲು ಬಂದಿದ್ದು ಮತ್ಸ್ಯಾವತಾರ, ನೀರಿಂದ ಎಲ್ಲ ಜೀವಿಗಳು ಬಂತು ಸೈಂಟಿಫಿಕ್ ಆಗಿ. ಅದಾದ್ಮೇಲೆ ಕೂರ್ಮಾವತಾರ, ಆಂಫಿಬಿಯನ್ಸ್ ಅಂದ್ರೆ ನೀರಲ್ಲೂ ಇರ್ತಕ್ಕಂಥ ಪ್ರಾಣಿ, ಭೂಮಿಯಲ್ಲೂ ಇರ್ತಕ್ಕಂಥ ಪ್ರಾಣಿ, ಅದು ಕೊಟ್ಟಿರ್ತಕ್ಕಂಥದ್ದು ಅವತಾರ ಕೂರ್ಮಾವತಾರ. ವರಾಹಾವತಾರ ಅಂದ್ರೆ ಕಾಡಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರಾಣಿಗಳು, ಅದು ಡೈನಾಸರಸ್ ಇರ್ಬೋದು, ಜಿರಾಫೆ ಇರ್ಬೋದು, ಕಾಡೆಮ್ಮೆ ಇರ್ಬೋದು, ಜೀಬ್ರಾ ಇರ್ಬೋದು, ಎಲ್ಲ 3ನೇ ಅವತಾರ. 4ನೇ ಅವತಾರ ಕಾಡಿನ ರಾಜ, ಬಹಳ ಬುದ್ಧಿಶಕ್ತಿಯಾಗಿರ್ತಕ್ಕಂಥ ಒಂದು ಪ್ರಾಣಿ ಬಂತು, ಸಿಂಹ. ಅದಕ್ಕೆ ನಾರಸಿಂಹನ ಅವತಾರ. ಮನುಷ್ಯನ ಆಕಾರ ಕೊಟ್ಟರು, ಯಾಕೆಂದ್ರೆ ಅದಕ್ಕೆ ಬುದ್ಧಿ ಇದೆ. ಅದು ಒಂದು ಫ್ಯಾಮಿಲಿ ತರ ವರ್ಕ್ ಆಗುತ್ತೆ. ನೀವು ನೋಡಿ, ಎಲ್ಲೇ ಯಾವುದೇ ಪ್ರಾಣಿಗಳು ಫ್ಯಾಮಿಲಿ ತರ ಇರಲ್ಲ, ಸಿಂಹ ಮಾತ್ರ ಫ್ಯಾಮಿಲಿ ತರ ಇರುತ್ತೆ. ನೀವು ಕೆಲವು ಈ ಅನಿಮಲ್ ಬಗ್ಗೆನೇ ಒಂದು ಕೆಲವು ವಾಹಿನಿಗಳು ಇರ್ತಾವಲ್ಲ, ಅದನ್ನ ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ದೇ ಆಲ್ ವಿಲ್ ಬಿ ಇನ್ ಗ್ರೂಪ್, ಒಂದು ಫ್ಯಾಮಿಲಿ ತರ ಇರ್ತಾರೆ. ಅದಕ್ಕೆ ನಾರಸಿಂಹನ ಅವತಾರ. ಇದು ಮುಗೀತು. ಇದಾದ ಮೇಲೆ ಬಂದಿರತಕ್ಕಂಥದ್ದು ಮಂಗನಿಂದ ಮಾನವ, ಕುಳ್ಳ, ಸಣ್ಣ ಕುಳ್ಳು, ಬಟಾಣಿ ಕುಳ್ಳ ಅಂತಲ್ಲ, ಕುಳ್ಳ. ಸೊ ಅವನೇನ್ ಮಾಡ್ದ, ಅವನು ಎಲ್ಲಾನು ಕೂಡ ಕಬಳಿಸಕ್ಕೆ ಬಂದಿರತಕ್ಕಂಥದ್ದು. ಆ ಬಲಿ ಚಕ್ರವರ್ತಿ ಇದೆ, ಅದ ಸ್ಟೋರಿ ಎಲ್ಲ ಕೊಟ್ರು. ಕುಳ್ಳ ಬಂದು ಎಲ್ಲ ಆಕರ್ಷಣೆ ಮಾಡ್ಕೊಳ್ತಾನೆ. ನಾನು ಬಂದು ಅದನ್ನೆಲ್ಲ ತುಳಿದು ನಾನು ಆಕ್ರಮಣ ಮಾಡ್ಕೊಳ್ತೀನಿ ಅಂತ ಕತೆ ಬೇರೆ. ಮಂಗನಿಂದ ಮಾನವ, ಕುಳ್ಳಕ ಇರ್ತಕ್ಕಂಥ ವ್ಯಕ್ತಿಗಳು. ಎವಲ್ಯೂಷನ್ ಥಿಯರಿಯಲ್ಲಿ ನೀವು ನೋಡಿದಿರಲ್ವಾ, ಫಸ್ಟ್ ಕುಳ್ಳಕ್ಕೊಬ್ಬ ಇರ್ತಾನೆ, ಹಾಗೆ ಬೆಳೀತಾ 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 ಮಾನವ ದೊಡ್ಡದೊಂದು ಕೋಲ್ ಇಟ್ಕೊಂಡು ನಿಂತಿರ್ತಾನೆ. ಈ ಚಿತ್ರ ಎಲ್ಲರೂ ನೋಡಿರ್ತಾರೆ, ಕುಳ್ಳಕ್ಕಿರ್ತಕ್ಕಂಥದ್ದು ಅದು. ಅದಾದ ಮೇಲೆ ಬೆಳೀತಾ ಬೆಳೀತಾ ಬೆಳೀತಾ
ಅವನಿಗೆ ಒಂದು ಈ ಗುಹೆವಾಸಿಗಳು ಅಂತ ಕರಿತೀವಿ. ಸೊ ಬರೀ ಕೊಲ್ಲೋದು ತಿನ್ನೋದು ಕೆಲಸ. ಪರಶುರಾಮನ ಅವತಾರ ಮಾಡಿದ್ರು ಅಲ್ಲಿ, ಆಧ್ಯಾತ್ಮಿಕವಾಗಿ ನೋಡ್ಕೊಳ್ಳಿ, ಮತ್ತು ಇಲ್ಲಿ ಸೈಂಟಿಫಿಕ್ ಆಗಿ ನೋಡ್ಕೊಳ್ಳಿ. ಪರಶುರಾಮನ ಅವತಾರ ಬಂತು. ಪರಶುರಾಮನ ಅವತಾರದಲ್ಲಿ ಏನು ಬಂತು? ಅಲ್ಲಿ ಕೊಲ್ಲೋದು ಮಾಡೋದು ಕೊಡ್ಲಿ. ಸೊ ಐರನ್ ಏಜ್ ಮ್ಯಾನ್, ಸ್ಟೋನ್ ಏಜ್, ನಿಯಾಂಡ್ರಟಲ್ ಮ್ಯಾನ್, ಅದೆಲ್ಲ ಎಷ್ಟೊಂದು ನೀವು ಓದಿರ್ತೀರ ಸೈನ್ಸಲ್ಲಿ ಸೇಮ್. ಅದಾದ ಮೇಲೆ ಬಿಲ್ಲುಗಾರ, ಬೇಟೆಗಾರರು, ಹಂಟರ್ಸ್ ಬಂದರು. ಹಂಟರ್ಸ್, ಸೊ ಅವ್ರದ್ದೊಂದು ಕಾಲನಿ, ಬೇಟೆಗಾರರು. ಈಗ ನಾವು ಹಳೇದು ಹೋದರೆ ಫಸ್ಟ್ ಇದ್ದಿದ್ದು ಹಳೇ ಕಾಲದಲ್ಲೆಲ್ಲ ಯಾರಿದ್ರು? ಎಲ್ಲ ಊರಲ್ಲೆಲ್ಲ ಇದ್ದವರೆಲ್ಲ ಬೇಟೆಗಾರರೇ ಇದ್ರು. ಹೋಗೋದು, ಹೊಡೆಯೋದು, ಒಂದು ಜಿಂಕೆ ಹೊಡೆಯೋದು, ತೊಗೊಂಬರೋದು, ಊರಿಗೆಲ್ಲ ಹಾಕೋದು, ತಿನ್ನೋದು, ಕೋಣ ತೊಗೊಂಬರೋದು, ಕಾಡೆಮ್ಮೆ ತೊಗೊಂಬರೋದು, ಹೊಡೆಯೋದು, ಕೊಲ್ಲೋದು, ತೊಗೊಂಬರೋದು. ಬುಡಕಟ್ಟು ಜನಾಂಗದವ್ರು ಆ ಥರ ಇರ್ತಾರೋ ಹಳೆಯ ಕಾಲದಲ್ಲಿ ಆ ರೀತಿ ಇರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬಂತು. ಇದಾದ ಮೇಲೆ ನೆಕ್ಸ್ಟ್ ಬಂದಿರತಕ್ಕಂಥದ್ದು ರಾಮನ ಅವತಾರ ಅಂತ ನಾವೇನು ಕರಿತೀವಿ, ಅದು ಬಿಲ್ಲು ಬಾಣದ್ದು. ಅದು ಕಥೆ ರೂಪದಲ್ಲಿ ಕೊಟ್ಟರು. ಒಂದು ಫ್ಯಾಮಿಲಿ ಇದೆ, ಇನ್ನೊಬ್ರು ಯಾರೋ ಗಲಾಟೆ ಮಾಡ್ತಾ ಇದ್ದಾರೆ, ಅದೊಂದು ಕಥೆ ರೂಪದಲ್ಲಿ ಕೊಟ್ಟರು. ಬೇಟೆಗಾರ, ಬೇಟೆ ಆಡ್ಬೇಕು, ಎಲ್ಲ ಕಡೆ ಬೇಟೆ ಆಡ್ಕೊಂಡು ನಮ್ಮದು ಅಂತ ಒಂದು ಪಂಗಡ ಮಾಡ್ಕೋಬೇಕು ಅಂತ ಬಂತು. ಅದಾದಮೇಲೆ ದ್ವಾಪರ ಯುಗದಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ದ್ವಂದ್ವ ಇದೆ. ಇಲ್ಲಿ ಬಹಳ ದ್ವಂದ್ವ ಇದೆ. ಬುದ್ಧನ ಅವತಾರ ಕೊಡ್ತಾರೆ. ನನ್ನ ಏನಂತಾರೆ ಕ್ಯಾಲ್ಕುಲೇಷನ್ ಪ್ರಕಾರ ಬುದ್ಧನ ಅವತಾರ ಇಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಬುದ್ಧನ ಅವತಾರ ಬರೋದಿಲ್ಲ. ಅದು ಬುದ್ಧಿಸಮ್ ಬೇರೆ. ಅದನ್ನು ಏನಕ್ಕೆ ಇನ್ವಾಲ್ವ್ ಮಾಡೋದು ಅಂದರೆ ಬುದ್ಧನೂ ಇರಲಿ ಅಂತ ಇನ್ವಾಲ್ವ್ ಮಾಡಿದ್ರು ಅಥವಾ ಏನು ಡೆವಲಪ್ ಮಾಡೋಕೆ ಮಾಡಿದ್ರು ಗೊತ್ತಿಲ್ಲ. ಬಲರಾಮನ ಅವತಾರ ಇರೋದು, ನೇಗಿಲು ಒತ್ತಿರ್ತಕ್ಕಂಥ ಬಲರಾಮ. ನೇಗಿಲು ಅಂದರೆ ಅಗ್ರಿಕಲ್ಚರ್ ರೆವಲ್ಯೂಷನ್ ಶುರುವಾಯಿತು. ಎಲ್ಲ ಸಿರಿಧಾನ್ಯಗಳು, ಎಲ್ಲ ರೀತಿಯ ಹಣ್ಣುಗಳು ಬೆಳೀತಕ್ಕಂಥದ್ದು ದ್ವಾಪರ ಯುಗದಲ್ಲಿ ಶುರುವಾಯಿತು. ಎಲ್ಲ ರೀತಿಯ ಹಣ್ಣುಗಳು, ತರಕಾರಿಗಳು, ಹೊಸ ತಳಿ, ಹೊಸ ಇದು ಎಲ್ಲ ಕೂಡ ಅಗ್ರಿಕಲ್ಚರ್ ರೆವಲ್ಯೂಷನ್ ಅಂತ ಬಂದಿರತಕ್ಕಂಥದ್ದು ಬಲರಾಮನ ಒಂದು ಯುಗದಲ್ಲಿ, ಅವತಾರದಲ್ಲಿ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಹೇಳ್ತಾ ಇದ್ದೀನಿ ಕ್ಲೀನಾಗಿ. ಸೈನ್ಸು ಮತ್ತು ನಮ್ಮ ಅವತಾರಗಳು ತುಂಬ ಜನ ಹೇಳಲ್ಲ, ಯಾವ ವಾಹಿನಿ ಕೂಡ ಇವೆಲ್ಲ ಹೇಳೋದಿಲ್ಲ. ಸುಮ್ಮನೆ ಅವತಾರ ಬಂತು, ಅದು ಬಂತು, ಇದು ಬಂತು, ಯಾರೋ ಗೊತ್ತಿಲ್ಲದೆ ಇರೋರು ವರಾಹ ಸ್ವಾಮಿ ಅವತಾರ ಹೇಳ್ತಾರೆ, ಅಂದಿನ ಯಾಕೆ ಪೂಜೆ ಮಾಡಲ್ಲ ಅಂತಾರೆ. ಅದನ್ನ ಅವತಾರ ಕೊಟ್ಟಿದ ತಕ್ಷಣ ಪೂಜೆ ಮಾಡಬೇಕು ಅನ್ನೋ ಹುಚ್ಚು ಕಲ್ಪನೆ ಕೆಲವಿದೆ. ಯಾರೋ ಒಬ್ರು ವ್ಯಂಗ್ಯ ಮಾಡ್ತಾ ಇದ್ರು, ಈ ಜ್ಯೋತಿಷಿಗಳ ಬಗ್ಗೆ ವ್ಯಂಗ್ಯ ಮಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಇವರು ವರಾಹನ ದೇವರು ಅಂತಾರೆ. ವರಾಹನ ಯಾರು ಅಂದಿನ ಮನೇಲಿ ಸಾಕಲ್ಲ, ಅದಕ್ಕೊಂದು ಪೂಜೆ ಮಾಡಲ್ಲ, ಹಂದಿನ ಯಾರಾದರೂ ಪೂಜೆ ಮಾಡ್ತಾರಾ ಅಂತಂದ್ರು. ಅವನಿಗೆ ಸ್ವಲ್ಪ ಅದರ ಕಾರಣ, ಅವತಾರ ಕೊಟ್ಟಿರ್ತಕ್ಕಂಥ ಕಾರಣ ಬಹುಶಃ ಅವ್ರಿಗೆ ತಲೆಲಿಲ್ಲ ಅಂತ ಅನ್ಸುತ್ತೆ. ಸೊ ವರಾಹ ಅನ್ನೋದು ಒಂದು ಲ್ಯಾಂಡ್ ಅನಿಮಲ್ಸ್ ತರ ಒಂದು ಕೊಟ್ಟಿದೆ. ಅದಕ್ಕೆ ಒಂದು ವೈಲ್ಡ್ ಬೋರು, ಅದಕ್ಕೊಂದು ಭೂಮಿ ಎಲ್ಲ ಮುಳುಗೋಗಿತ್ತು, ಭೂಮಿ ಎತ್ಕೊಂಡ್ಬಂತು. ಕಥೆ ರೂಪದಲ್ಲಿ ಕೊಟ್ರೆ ನಮ್ಗೆ ತಲೆಯಲ್ಲಿ ಸೈನ್ಸ್ ಅಂಡ್ ಸ್ಟೋರಿ ಆರ್ ವೆರಿ ಗುಡ್. ನಾವು ಹಾಗೆ ಕತೆ ಹೇಳಕ್ಕೂ ಒಂದು ಪಿಕ್ಚರ್ ತೋರಿಸಿ ಕತೆ ತೋರ್ಸಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಫಿಲಮ್ಗಳು ಅಷ್ಟು ಹಿಟ್ ಆಗೋದು. ಆಲ್ ದಿ ಮೂವೀಸ್ ಏನಕ್ಕೆ ತಲೆ ಕೂತ್ಕೊಳ್ಳುತ್ತೆ, ತುಂಬ ಜನಕ್ಕೆ ತಲೆ ಕೂತ್ಕೊಳ್ಳುತ್ತೆ. ದೇರ್ ಇಸ್ ವಿಜುವಲ್, ದೇರ್ ಇಸ್ ಟಾಕ್. ಅರ್ಥ ಮಾಡ್ಕೊಳ್ಳಿ, ದೇರ್ ಇಸ್ ಎ ವಿಜುವಲ್, ದೇರ್ ಇಸ್ ಎ ಟಾಕ್ ವಿತ್ ಎ ಸ್ಟೋರಿ. ಬರೀ ಹಿಂಗೆ ಫಾರ್ಮುಲಾ ಹೇಳ್ಕೊಂಡು ಹೋದ್ರೆ ಮಜಾ ಇರಲ್ಲ. ಸೊ ಆಗಿನ ಕಾಲದಲ್ಲಿ ಫನ್ ಅಂಡ್ ಲರ್ನಿಂಗ್ ಪ್ಲಾನ್ ಮಾಡಿದ್ರು. ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಫನ್ ಅಂಡ್ ಲರ್ನಿಂಗ್ ವಿತ್ ಸೈಂಟಿಫಿಕ್ ಎವಿಡೆನ್ಸಸ್ ಮಾಡಿದ್ರು. ಇದಾದ ಮೇಲೆ ಬಂದಿರತಕ್ಕಂಥದ್ದು ಕೃಷ್ಣ ಅವತಾರದಲ್ಲಿ ಬಂದಿರತಕ್ಕಂಥದ್ದು ಟೆಕ್ನಾಲಜಿ. ಈಗಿನ ಟೆಕ್ನಾಲಜಿ ಅಲ್ಲ, ದ್ವಾಪರ ಯುಗದಲ್ಲೇ ಟೆಕ್ನಾಲಜಿ ಬಂದೋಯ್ತು. ಟೆಕ್ನಾಲಜಿಲಿ ಎಲ್ಲನೂ ಕೊಟ್ವಿ. ನೀವು ಮಹಾಭಾರತ ನೋಡಿದಾಗ ದುರ್ಯೋಧನ ಬರ್ತಾನೆ, ಯಾವುದೋ ಒಂದು ವ್ಯಾಕ್ಸ್ ಮ್ಯೂಸಿಯಂ ಬರ್ತಾನೆ, ಅಲ್ಲೆಲ್ಲ ಇರ್ತಕ್ಕಂಥದ್ದೆಲ್ಲ ಭಾಳ ಮ್ಯಾಜಿಕ್ಕಾಗಿ ಕಾಣಿಸುತ್ತೆ ಅವನಿಗೆ. ಇನ್ನು ಸಾಕಷ್ಟು ಕೊಟ್ಟಿದ್ದಾರೆ ಅದರಲ್ಲಿ, ಅದು ಒಂದು 2-3 ತುಣುಕು ಕೊಟ್ಟಿದ್ದಾರೆ. ಇನ್ನು ಕಥೆ ರೂಪದಲ್ಲಿ ನಾವು ಹೋದರೆ ಸಾಕಷ್ಟು ವಿಸ್ಮಯಗಳು ಕೊಟ್ಟಿದ್ದಾರೆ. ಆಟೋಮ್ಯಾಟಿಕ್ ಡೋರ್ ಓಪನ್ ಮಾಡ್ತಕ್ಕಂಥದ್ದು, ನಿಂತ್ಕೊಂಡಿದ ತಕ್ಷಣ ಇದು ಒಂಥರ ಗ್ಲಾಸ್ ಥರ, ಏನೋ ಒಂಥರ ಓಪನ್ ಥರ ಕಾಣಿಸುತ್ತೆ, ಒಳಗೆ ಹೋದರೆ ತಲೆ ಹೊಡ್ಕೊಳ್ಳೋದು, ಗೋಡೆ ಇರುತ್ತೆ. ಇನ್ನೊಂದು ನೋಡೋಕ್ಕೆ ಗೋಡೆ ಥರ ಇರುತ್ತೆ, ಆ ಗೋಡೆನೇ ಒಳಗಡೆ ಎಂಟ್ರ್ ಆಗೋವಂಥದ್ದು, ಅದು ಹಾಲೋ ಕಾಣಿಸುತ್ತೆ. ಈ ಥರ ವಿಸ್ಮಯವಾಗಿರ್ತಕ್ಕಂಥದ್ದೆಲ್ಲ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ನಿಮಗೆಲ್ಲರಿಗೂ ಗೊತ್ತಿರೋದು, ದುರ್ಯೋಧನ ಅವರ ತಂದೆ ಯುದ್ಧ ವೀಕ್ಷಣೆ ಮಾಡ್ಬೇಕಾದ್ರೆ ಕಣ್ಣಿರಲಿಲ್ಲ. ಅವನು ಇನ್ನೊಬ್ಬ ಸಂಜಯ್ ಅನ್ನೋನು
ಅಲ್ಲಿ ಒಂದು ವಿಡಿಯೋ ಥರ ಹಾಕಿ ದೂರದರ್ಶನದಿಂದ ನೋಡ್ತಾ ಇರ್ತಕ್ಕಂಥದ್ದು ಮಾಡಿದರು. ಅಲ್ಲಿ ಟೆಕ್ನಾಲಜಿ ಕೊಟ್ಟರು. ಅಂಡರ್ಸ್ಟ್ಯಾಂಡ್ ಪ್ಲೀಸ್, ಟೆಕ್ನಾಲಜಿ ವಾಸ್ ದೇರ್. ಮಿಸೈಲ್ಸ್, ರಾಕೆಟ್ಸ್ ಹೋಗೋದು ಆ ಕಡೆ ಈ ಕಡೆ. ರಾಮನ ಅವತಾರದಲ್ಲಿ ಅದಿರಲಿಲ್ಲ. ರಾಮ ವಾಸ್ ಓನ್ಲಿ ಹ್ಯಾವಿಂಗ್ ಬಿಲ್ಲು ಬಾಣ ಅಷ್ಟೇ. ಕ್ರೇನ್ಸ್ ಏನೂ ಇರಲಿಲ್ಲ, ಡ್ರೋನ್ಸ್ ಇರಲಿಲ್ಲ. ಡ್ರೋನ್ಸ್ ಗೊತ್ತಲ್ಲ, ಎಲ್ಲ ಈಗ ಬೇಲೆಯಿಂದ ಬರುತ್ತೆ ಡ್ರೋನ್ಸ್ ಇರಲಿಲ್ಲ. ವಾನರ ಸೈನ್ಯ ಕಲ್ಲುಗಳೆಲ್ಲ ತಂದು ಹಾಕ್ತಾ ಇದ್ರು ಲಂಕಾಗೆ ಲಗ್ಗೆ ಹಾಕಕ್ಕೆ. ಫ್ಲೋಟಿಂಗ್ ಸ್ಟೋನ್ಸ್ ಅಷ್ಟೇ ಇದ್ದಿದ್ದಲ್ಲಿ, ಅದ್ರ ಮೇಲೆ ನಡಿಬೇಕು. ಸೊ ಅಲ್ಲೇನು ಆಟೋಮೆಟಿಕ್ ಆಗಿ ಬಾಣ ತೆಗೆದು ಬ್ರಿಡ್ಜ್ ಕಟ್ಟಿಲ್ಲ ಟೆಕ್ನಾಲಜಿ ಪ್ರಕಾರ. ಬಟ್ ಕೃಷ್ಣಂದು ಪೂರ್ತಿ ಟೆಕ್ನಾಲಜಿ, ಕಂಪ್ಲೀಟ್ ಟೆಕ್ನಾಲಜಿ. ಈ ಕಡೆಯಿಂದ ಆ ಕಡೆ ಮಿಸೈಲ್ಸು, ಮತ್ತು ಈ ಕಡೆಯಿಂದ ಆ ಕಡೆ ಬರ್ತಕ್ಕಂಥ ಒಂದು ಬಾಣ ಥರ ತೋರಿಸಿದ್ರು. ಬಟ್ ಸಾಕಷ್ಟು ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿ ಮಾಡ್ತಕ್ಕಂಥದ್ದು ತೋರಿಸಿದ್ದಾರೆ. ರಾಕೆಟ್ಸು ಅವೆಲ್ಲ ಕೂಡ ಮೊದಲ ಯುದ್ಧ ಅಂತಲೂ ಕರೀತಾರೆ. ಮಹಾಭಾರತ ವಾಸ್ ದಿ ಫಸ್ಟ್ ಯುದ್ಧ ಅಂತಲೂ ಕರೀತಾರೆ. ಸೊ ಇಷ್ಟು 9 ಅವತಾರ, 9 ಅವತಾರ ಆಯಿತು. ಕಲಿಯುಗ ಕ್ಲೋಸ್ ಆಗುತ್ತೆ. 43,20,000 ವರ್ಷ ಎಲ್ಲನೂ ಸೇರಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇಫ್ ಯು ಟೋಟಲ್ ಆಲ್ ದಿಸ್ ಕೆಳಗಡೆ ಬರ್ತಕ್ಕಂಥದ್ದು 43,20,000 ಇಯರ್ಸ್. ಅಷ್ಟು ವರ್ಷ ಒಂದು ಯುಗ, ಒಂದು ಮಹಾಯುಗ ಅಂತ ಕರೀತಾರೆ. ಇದು ಟೈಮ್ ಕಾನ್ಸೆಪ್ಟ್ ಮೇಲೆ ಹೋಗಿರೋದು. ಈ ಥರ 1000 ಮಹಾಯುಗಗಳಾಗಬೇಕು, ಅದನ್ನು ಒಂದು ಕಲ್ಪ ಅಂತ ಕರೀತಾರೆ. ಈ ಒಂದು ಕಲ್ಪ ಭಗವಂತನಿಗೆ ಒಂದು ಹಗಲು, ಅಂದರೆ ಎಸ್ಪೆಷಲಿ ಬ್ರಹ್ಮನಿಗೆ ಕೊಡ್ತಾರೆ ಒಂದು ಹಗಲು ಒಂದು ರಾತ್ರಿ. ಬ್ರಹ್ಮನಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಇದು ಈ ಮಿಲ್ಕಿ ವೇ ಅಂತ ನಾವೇನು ಕರಿತೀವಿ, ಈ ಕ್ಷೀರಸಾಗರ ಅಂತ ಏನು ಕರಿತೀವಿ, ದಿಸ್ ಈಸ್ ಬೀನ್ ಇನ್ಚಾರ್ಜ್ಡ್ ಬೈ ಪ್ರಜಾಪತಿ, ಅವರಪ್ಪ ಬ್ರಹ್ಮನಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಸೊ ಬ್ರಹ್ಮನಿಗೆ ಇನ್ಚಾರ್ಜ್ ಕೊಟ್ಟಿರ್ತಕ್ಕಂಥದ್ದು ಅವನದು ಲೈಫ್ ಸ್ಪ್ಯಾನ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಒಂದು ಬ್ರಹ್ಮಾಂಡ ಇರುತ್ತೆ ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡೋಗಿದ್ದಾರೆ. ಸೊ ಒಂದು ಕಲ್ಪ. ಸೊ ಅವನಿಗೆ 2 ಕಲ್ಪ ಆದರೆ ಒಂದು ಡೇ ಅಂಡ್ ನೈಟ್ ಆದಂಗೆ 2 ಕಲ್ಪ. ನೋಡಿ, 43,20,000 ಈಸ್ ಒಂದು ಮಹಾಯುಗ. ಆ ಥರ 1000 ಮಹಾಯುಗ ಆದಮೇಲೆ ಒಂದು ಕಲ್ಪ. 43,20,000 ಇಂಟು 1000 ಮಾಡಬೇಕು. 1000 ಮಾಡಿದ್ಮೇಲೆ ಬರ್ತಕ್ಕಂಥ ಟೋಟಲ್ ಇಯರ್ಸ್ ಈಸ್ 1 ಕಲ್ಪ. ದಟ್ ಈಸ್ 1 ಡೇ ಆಫ್ ಬ್ರಹ್ಮ ಆರ್ 1 ನೈಟ್ ಆಫ್ ಬ್ರಹ್ಮ. ಅದನ್ನ ಡಬಲ್ ಮಾಡಿದಾಗ, ಸೊ ಒಂದು ಡೇ ಅಂಡ್ ನೈಟ್ ಆಫ್ ಬ್ರಹ್ಮನ ಒಂದು ದಿನ ಅಂತ ಕರಿತೀವಿ. ಇದು 360 ದಿವಸ ಹೋದಾಗ ಮಲ್ಟಿಪ್ಲೈ ಮಾಡಬೇಕು. ಸೊ 2 ಇಂಟು 360, 720 ಕಲ್ಪಾಸ್ ಈಸ್ ಈಕ್ವಲ್ ಟು 1 ಇಯರ್. ಹ್ಯಾಪಿ ಬರ್ತ್ಡೇ ಟು ಯು ಬ್ರಹ್ಮ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಇಷ್ಟು ವರ್ಷ ಆದಮೇಲೆ, ಅದಾದಮೇಲೆ ಬರ್ತಕ್ಕಂಥದ್ದು ಅವನಿಗೆ 1000 ಬ್ರಹ್ಮ ವರ್ಷಗಳಾಗಬೇಕು, ಮುಗಿಬೇಕು. ಇವತ್ತಿಗೆ ಇನ್ನೂ ಈ ಒಂದು ಬ್ರಹ್ಮಾಂಡ ಇನ್ನು ಬಹಳಷ್ಟು ಇರುತ್ತೆ. ಅಂದರೆ ಈ ಒಂದು ನಾವೇನು ಹೇಳ್ತೀವಿ, ದಿ ಮಿಲ್ಕಿ ವೇ, ಸಿಕ್ಕಾಪಟ್ಟೆ ವರ್ಷಗಳು ಬೇಕು. ಬಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಇಯರ್ಸ್ ಬೇಕಿನ್ನು. ಪ್ರಳಯ ಆಗೋಗುತ್ತೆ, ಅದಾಗುತ್ತೆ, ಇದಾಗೋಗುತ್ತೆ ಅಂತ ಯಾರೋ ಬಂಡಲ್ ಬಿಡ್ತಾ ಇರ್ತಾರೆ. ಅವಾಗ 2000 ಪ್ರಳಯ ಆಗುತ್ತೆ, 2012 ಆಗುತ್ತೆ. ಅಂಥವ್ರನ್ನೇ ಕರ್ಕೊಂಬಂದು ವಾಹಿನಿಯವ್ರು ಕೂರಿಸ್ಕೊಂಡು ಹೇಳ್ತಾರೆ. ವಾಹಿನಿಯವ್ರಿಗೂ ಹಂಗೆ ಒಂದು ಪ್ರಚಾರ, ಸುಮ್ಮನೆ ಒಂದು ನೆಗೆಟಿವ್ ಪ್ರಚಾರ ಮಾಡೋಕ್ಕೆ ಅವ್ರಿಗೂ ಬುದ್ಧಿ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾರೆ. ಅಂಥವ್ರನ್ನೇ ಕರ್ಕೊಂಬಂದು ಅದಾಗತ್ತೆ, ಇದಾಗತ್ತೆ, ಇದು ಮಾಡಿಸಿ ಅದು ಮಾಡಿಸಿ ಅಂತ ಹೇಳಿ ಜನರಿಗೆ ಈ ಸೈನ್ಸಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಇನ್ನೂ ನಾನು ಹೇಳ್ತೀನಲ್ಲ, ಒಂದು ವಿಚಾರಕ್ಕೆ ಗುಡ್ ಆ್ಯಂಡ್ ಬ್ಯಾಡ್ ಎಲ್ಲ ಇರ್ತಾರೆ. ಒಂದು ಪೊಲೀಸಲ್ಲಿ ಕೆಟ್ಟ ಪೊಲೀಸು, ಒಳ್ಳೆ ಪೊಲೀಸು. ಡಾಕ್ಟ್ರಲ್ಲಿ ದುಡ್ಡು ಮಾಡೋ ಡಾಕ್ಟ್ರು, ಬರೀ ಕಾಸಿಗೆ ಆಸೆ ಡಾಕ್ಟ್ರು, ಭಾಳ ವಿಶೇಷವಾಗಿ ಭಾಳ ಒಳ್ಳೆ ಡಾಕ್ಟ್ರು. ಇಂಜಿನಿಯರಿಂಗಲ್ಲಿ ದುಡ್ಡು ಮಾಡಬೇಕು, ಅದು ಮಾಡ್ತಕ್ಕಂಥದ್ದು. ಎರಡೂ ಇರೋದ್ರಿಂದ ಜ್ಯೋತಿಷ್ದಲ್ಲೂ ಹಂಗೆ ಅರ್ಥ ಮಾಡ್ಕೊಳ್ಳಿ. ಆಲ್ ದಿ ಅಸ್ಟ್ರಾಲಜರ್ಸ್ ಆರ್ ನಾಟ್ ಸಾತ್ವಿಕ್. ಅಲ್ಲ, ನಾನು ಅಂತ ಹೇಳ್ತಾ ಇಲ್ಲ, ನಾನು ಸಾತ್ವಿಕ್ ಅಂತ ಹೇಳ್ತಾ ಇಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ದಿ ಸಬ್ಜೆಕ್ಟ್. ಅವರು ಹೇಳ್ತಕ್ಕಂಥದ್ದು ತಾಮಸಿಕ ಗುಣದಲ್ಲಿ ಹೇಳ್ತಾರೆ. ತಾಮಸಿಕ ಯಾವುದೋ ನೋಡ್ತಾ ಇದ್ದೆ, ಅದು ಪೂಜೆ ಮಾಡಿ ಇದು ಪೂಜೆ ಮಾಡಿ ಹೊಟ್ಟೋಗುತ್ತೆ, ಅದಿಡಿ, ಈ ನೈವೇದ್ಯ ಇಡಿ, ಆ ನೈವೇದ್ಯ ಇಡಿ, ಎಂಟೈರ್ ಇಂಡಿಯಾದಿಂದನೇ ಕೊರೋನಾ ಹೊಟ್ಟೋಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇದೇನಾಗುತ್ತೆ, ವಿಚಾರವಾದಿಗಳಿಗೆ ಇದು ಭಾಳ ಸಿಲ್ಲಿ ಅನಿಸುತ್ತೆ ಈ ಥರ ಎಲ್ಲ ಹೇಳೋದು.
ತುಂಬ ತಪ್ಪು ದಾರಿಗೆ ಅವರು ಮಾತಾಡ್ತಾ ಇದ್ದಾರೆ. ವಿಚಾರವನ್ನು ತಿಳ್ಕೊಂಡು ವೈಜ್ಞಾನಿಕ ನಿಲುಗಟ್ಟಲ್ಲಿ ಇವತ್ತು ವಾಹಿನಿಗಳು ನಿಲ್ಲಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ. ಆ ವೈಜ್ಞಾನಿಕ ನಿಲುಗಟ್ಟಲ್ಲಿ ಇಲ್ಲದೆ ಸುಮ್ಮನೆ ಅದು ಬರುತ್ತೆ ಇದು ಬರುತ್ತೆ, ಜ್ಯೋತಿಷದಲ್ಲಿ ಹಂಗಿದೆ ಹಿಂಗಿದೆ, ಅದು ಹೋಗುತ್ತೆ ಇದು ಹೋಗುತ್ತೆ ಅಂತ ಹೇಳ್ತಕ್ಕಂಥ ವಿಚಾರಗಳು, ಸೆಲ್ಫ್ ಪ್ರೊಕ್ಲೇಮ್ಡ್ ಕೆಲವು ನಾನೇ ಎಲ್ಲ ಗೊತ್ತಿದೆ, ನನಗೆ ನಾನು ಹೇಳ್ದಂಗಾಗತ್ತೆ ಅಂತ ಹೇಳ್ತಕ್ಕಂಥವ್ರನ್ನ ಕರ್ಕೊಂಬಂದು ಕೂರಿಸಿ ಶಾಸ್ತ್ರದ ಮೇಲೆ ಅದು ಪ್ರಭಾವ ಬೀಳುತ್ತೆ, ಅವರ ಮೇಲಲ್ಲ. ಇದನ್ನ ಎಲ್ಲ ವಾಹಿನಿಯವರು ತಲೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ. ಎಲ್ಲ ವಾಹಿನಿಯವರು ತಲೆ ಇಟ್ಕೋಬೇಕು. ನೀವು ಬರ್ತೀರಾ, ಕೂರಿಸ್ತೀರಾ, ಹೇಳ್ತೀರಾ, ಅವರು ಹೇಳ್ತಕ್ಕಂಥ ವಿಚಾರದ ಪ್ರಭಾವ ಎಷ್ಟೋ ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಅವರಿಗೆ ಜ್ಯೋತಿಷಿ ಅವನೊಬ್ಬ, ಆದ್ರೆ ಅವನು ಹೇಳ್ತಕ್ಕಂಥ ವಿಚಾರ ಎಲ್ಲರೂ ಹಿಂಗೇನಾ ಅಂತ ಹೇಳಿ ಜ್ಯೋತಿಷ್ಯ ಅನ್ನೋ ಸಬ್ಜೆಕ್ಟ್ ಬಂದ್ರೆ ಚೇಂಜ್ ಮಾಡು. ನಿಮಗೆ ಗೊತ್ತಿಲ್ಲ, ಎಷ್ಟೋ ಜನ, ನಾನು ಪರ್ಸನಲ್ ಆಗಿ ತುಂಬಾ ಜನ ಕೇಳ್ತಾ ಇರ್ತೀನಿ, ಜ್ಯೋತಿಷ್ಯ ಕಾರ್ಯಕ್ರಮನ ತುಂಬಾ ಜನ ಚೇಂಜ್ ಮಾಡ್ತಾರೆ ಬಂದಿದ ತಕ್ಷಣನೇ. ವಿಚಾರವಂತರು, ಯಾಕಂದ್ರೆ ಅವರು ವಿಚಾರವಂತರೇ ಇಂಪಾರ್ಟೆಂಟ್. ನಮಗೆ ಈ ಕಷ್ಟ ಇದೆ, ಈ ನಾರ್ಮಲ್ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಸ್ವಲ್ಪ ಅಷ್ಟು ನಮಗೆ ಹೇಳಕ್ಕೆ ಅವ್ರಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬೇರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರಿಬೋದು, ಅಂಥವ್ರು ಬರೀ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಏನೋ ಪೂಜೆ ಮಾಡಿಸಿದ್ರೆ ಒಳ್ಳೇದಾಗತ್ತೆ, ಆ ಒಂದು ದಂಡು ಬೇರೆ. ಬಟ್ ಅದರ ಮಧ್ಯದಲ್ಲಿ ಒಂದು ವಿಚಾರವಾದಿಗಳು ಇದ್ದಾರೆ. ಆ ಕಡೆ ಹೈಯರು ಇಲ್ಲ, ಈ ಕಡೆ ಲೋಯರ್ ಇಲ್ಲ, ಮಿಡಲ್ ಪಾತಲ್ಲಿದ್ದಾರೆ. ಅವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಲೋಯರ್ ಪಾರ್ಟ್ಗೆ ಮತ್ತು ಹೈಯರ್ ಪಾರ್ಟ್ಗೆ. ಅಂಥವ್ರಿಗೆ ಈ ರೀತಿ ಹೇಳಿದಾಗ ಜ್ಯೋತಿಷ್ಯದ ಮೇಲೆ ನೆಗೆಟಿವ್ ಪ್ರಭಾವ ಬೀರ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯದ ಮೇಲೆ ನೆಗೆಟಿವ್ ಪ್ರಭಾವ ಬಿದ್ದರೆ ಹೇಳಿರ್ತಕ್ಕಂಥವ್ನು ಯಾವನಾರು ಆಗಿರ್ಬೋದು, ಅವನು ಸಣ್ಣಕ್ಕಿರ್ಬೋದು, ದಪ್ಪಕ್ಕಿರ್ಬೋದು, ಉದ್ದಕ್ಕಿರ್ಬೋದು, ಕರ್ರಗಿರ್ಬೋದು. ದಟ್ ದೇ ವಿಲ್ ನಾಟ್ ರಿಕಾಲ್. ದೇ ವಿಲ್ ಓನ್ಲಿ ರಿಕಾಲ್ ಹಿ ಸೆಡ್ ಸಮಥಿಂಗ್ ರಿಲೇಟೆಡ್ ವಿತ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿಲಿ ಈ ಥರದ್ದೆಲ್ಲ ಇದೆಯಾ, ಈ ಥರ ಏನೋ ಬಂದ್ಬಿಟ್ಟಿದ ತಕ್ಷಣ ನಾವು ಈ ಥರ ದೇವ್ರನ್ನ ಕೂರಿಸ್ಬೇಕು, ಈ ಥರ ಏನೇನೋ ನೈವೇದ್ಯ ಮಾಡಬೇಕು, ಇಂಥ ವಿಚಾರಗಳೆಲ್ಲ ಮಾಡಿದ ತಕ್ಷಣನೇ ಸಾಮಾನ್ಯ ಜನಕ್ಕೆ ಏನಾಗ್ಬಿಡುತ್ತೆ, ಒಂದು ವಿಚಾರ ಇರ್ತಕ್ಕಂಥ ಯಂಗ್ಸ್ಟರ್ಸು ಇವಾಗೆಲ್ಲರೂ ಎಜುಕೇಟೆಡ್ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು 20 ವರ್ಷ ಆಗೋಷ್ಟಕ್ಕೆ ಯಾರೂ ಕೂಡ ಎಜುಕೇಷನ್ ಇಲ್ಲದೆ ಇರ್ತಕ್ಕಂಥದ್ದು ಇರಲ್ಲ. ಅಂಥವ್ರಿಗೆ ನಾವು ತಿಳಿ ಹೇಳಬೇಕು, ಈ ಶಾಸ್ತ್ರ ಉಳಿಬೇಕು ಅಂತಂದ್ರೆ ವೈಜ್ಞಾನಿಕ ನಿಲುಗಟ್ಟಲ್ಲೇ ಹೋಗಬೇಕು. ಸೊ ಇಂಥ ವಿಚಾರಗಳನ್ನ ನಾವು ಹೇಳಿ ಇಂಡೈರೆಕ್ಟ್ ಆಗಿ, ನಾನು ಹೇಳ್ತಾ ಇದ್ದೀನಿ, ವಾಹಿನಿಯವ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಹಿಂದುತ್ವಕ್ಕೆ ಪೆಟ್ಟು ಬೀಳ್ತಾ ಇದೆ. ಇದು ಸತ್ಯ. ಇಂಡೈರೆಕ್ಟ್ ಆಗಿ ಅವ್ರಿಗೆ ಈ ಶಾಸ್ತ್ರ ಎಲ್ಲ ಸುಳ್ಳು, ಬರೀ ಏನೋ ಅಲ್ಲಿ ಮಾಡು ಇಲ್ಲಿ ಮಾಡು, ಅದೇನೋ ಪೂಜೆ ಮಾಡು, ದೇವ್ರನ್ನ ಇಟ್ಬಿಡು, ನೈವೇದ್ಯ ಮಾಡಿಬಿಡು, ನೈವೇದ್ಯ ಮಾಡಿದ ತಕ್ಷಣ ಕೊರೋನಾ ಹೊಟ್ಟೋಗುತ್ತೆ, ವ್ಯಾಕ್ಸಿನು ತಗೊಳ್ಳೋದು ಬೇಡ, ಹಾಸ್ಪಿಟ್ಲಿಗೂ ಹೋಗೋದು ಬೇಡ, ಏನೂ ಮಾಡೋದು ಬೇಡ, ಸುಮ್ಮನೆ ಇದ್ಬಿಡು, ಪೂಜೆ ಮಾಡಿಬಿಡು, ಎಲ್ಲ ಹೊಟ್ಟೋಗುತ್ತೆ. ಹಳೆ ಕಾಲದಲ್ಲೂ ಕೂಡ, ಹಳೆ ನಾವು ಫಿಲಮ್ಗಳು ನೋಡ್ತಾ ಇರ್ಬೇಕಾದ್ರೆ ಇದೇ ಥರ ಇತ್ತು. ಯಾರೋ ಒಬ್ಬ ವಿಚಾರವಾದಿ ಇರ್ತಾನೆ, ಅವರು ಯಾವುದೋ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ, ಇವ್ರು ಏನೋ ಶಾಸ್ತ್ರದಲ್ಲಿ ಪೂಜೆ ಗೀಜೆ ಬುಷ್ ಅಂತ ಮಾಡ್ತಾ ಇರ್ತಾರೆ. ಅವನು ಗಲಾಟೆ ಮಾಡಿ ಸಾಯ್ತಾ ಇರ್ತಕ್ಕಂಥವ್ರನ್ನ ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಡಾಕ್ಟರ್, ಇಂಜಿನಿಯರಿಂಗ್ ಇದು ಒಂದು ಇಂಜೆಕ್ಷನ್ನು ಅದು ಇದು ಕೊಟ್ಟು ಅದನ್ನು ಬದುಕಿಸುಳಿಸಾದ್ಮೇಲೆ ಬಂದು ನೋಡಿ ಹಿಂಗೆ ನೋಡಿ ಇವಾಗ ಹೆಂಗಿದ್ದಾನೆ ಅಂತ ಹೇಳಿ ಸಾಕಷ್ಟು ಮೂವಿಗಳೆಲ್ಲ ಇದೆ ಆ ಥರದ್ದೆಲ್ಲ. ವಿಚಾರ ತಿಳ್ಕೊಳ್ತಕ್ಕಂಥದ್ದು. ನೀವು ಮೂಢನಂಬಿಕೆಯಿಂದ ಬಿದ್ದಿದ್ದೀರಾ, ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಅಲ್ಲಿ ದೇವಿ ಮುಂದೆ ಅದು ಬಂದ್ಬಿಟ್ಟಿದೆ, ಇದು ಬಂದಿದೆ, ಆ ಮಾರಮ್ಮ ಈ ಮಾರಮ್ಮ ಅಂತ ಹೇಳಿ ಆಲೈನೇ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಕೆಲವು ಜ್ಯೋತಿಷಿಗಳು. ಅಲ್ಲಿ ಎಲ್ಲರಿಗೂ ಅವ್ರು ಹೇಳಿದ ತಕ್ಷಣ ಎಲ್ಲರೂ ತಲೆಗೆ ಹೋಗ್ತಾ ಇಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್ ದಟ್ ಪರ್ಸನ್, ಐ ಆಮ್ ಅಗೇನ್ಸ್ಟ್ ದಿ ಕಾನ್ಸೆಪ್ಟ್ ಆಫ್ ದಟ್ ಪರ್ಸನ್. ಕಾನ್ಸೆಪ್ಟ್ ಅವರೆಲ್ಲ ತಾಮಸ ರಾಜಸಿಕ ಏನಾರು ಇಟ್ಕೊಳ್ಳಿ, ಅದು ಅವ್ರವ್ರದ್ದು ಹಣೆ ಬರ. ಐ ಆಮ್ ನಾಟ್ ಟಾರ್ಗೆಟಿಂಗ್ ಎನಿ ಪರ್ಸನ್. ಕ್ಲಿಯರ್ ಆಗಿ ಹೇಳ್ತೇನೆ, ಐ ಆಮ್ ನಾಟ್ ಟಾರ್ಗೆಟಿಂಗ್ ಎನಿ ಪರ್ಸನ್. ಐ ಆಮ್ ಓನ್ಲಿ ಟಾರ್ಗೆಟಿಂಗ್ ದಿ ಕಾನ್ಸೆಪ್ಟ್ ಟೋಲ್ಡ್ ಬೈ ದಟ್ ಪರ್ಸನ್, ದಟ್ ಕೈಂಡ್ ಆಫ್ ಪರ್ಸನ್ಸ್. ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಇಂದ ಏನಾಗುತ್ತೆ, ಈ ಕಾನ್ಸೆಪ್ಟ್ ಇಂದ ಏನಾಗುತ್ತೆ, ಅಸ್ಟ್ರಾಲಜಿನ ಯಪ್ಪ ಅದೇನೋ ದಾನ ಮಾಡ್ಬೇಕಂತೆ, ಅದು ಯಾವುದೋ ದೇವ್ರನ್ನ ನಮಸ್ಕಾರ ಮಾಡಿದ ತಕ್ಷಣ ಕೊರೋನಾ ಹೊಟ್ಟೋಗುತ್ತಂತೆ, ಅದು ಹೊಟ್ಟೋಗುತ್ತಂತೆ. ಸಾಮಾನ್ಯ ಜನಕ್ಕೆ ಸ್ವಲ್ಪ ಬುದ್ಧಿ ಯೂಸ್ ಮಾಡಿದ್ರೆ, ಹಂಗಾರೆ ಈಗ ಅರ್ಜೆಂಟಾಗಿ ಯಾರಿಗೂ ಕೊರೋನಾ ಬಂದ್ಬಿಡ್ತು, ಒದ್ದಾಡ್ತಾ ಇದ್ದಾನೆ, ಹೋಗಿದ ತಕ್ಷಣ ಅನ್ನದಾನ ಮಾಡ್ಬಿಡೋದು, ಅದ್ದಾನ ಮಾಡ್ಬಿಡಿದ ತಕ್ಷಣ ದೇವ್ರ ಹತ್ರ ಕೂರಿಸಿದ ತಕ್ಷಣ ಹೊಟ್ಟೋಗುತ್ತೆ.
ಈ ಕಾನ್ಸೆಪ್ಟ್ ಏನಾಗುತ್ತೆ, ವಾಟ್ ಹಿ ಹಸ್ ಟೋಲ್ಡ್, ದೇ ವಿಲ್ ಸ್ಟಾರ್ಟ್ ಹೇಟಿಂಗ್ ಅಸ್ಟ್ರಾಲಜಿ. ಮೈಂಡಲ್ಲಿ ಇಟ್ಕೊಳ್ಳಿ, ದೇ ವಿಲ್ ಸ್ಟಾರ್ಟ್ ಹೇಟಿಂಗ್ ಅಸ್ಟ್ರಾಲಜಿ, ದಿ ಪರ್ಸನ್ ವಿಲ್ ಗೋ ಅವೇ. ಮೈಂಡಲ್ಲಿ ಕಾನ್ಸೆಪ್ಟು ತಳ ಊರ್ಬಿಡುತ್ತೆ. ಎಲ್ಲ ವಾಹಿನಿಗೂ ನಾನು ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಳ್ತೀನಿ, ವೈಜ್ಞಾನಿಕ ನಿಲುಗಟ್ಟಲ್ಲಿ ಪ್ರಮೋಟ್ ಮಾಡಿದ್ರೆ ನಿಮಗೂ ನಿಮ್ಮ ಒಂದು ಧರ್ಮನ ನಿಲ್ಲಿಸ್ತಕ್ಕಂಥ, ನಿಮ್ಮ ಆತ್ಮಕ್ಕೂ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ನಿಲುವು ಇರುತ್ತೆ ಹೊರತು ಹೂವು ಬೀಳಿಸೋದು, ಅವೈಜ್ಞಾನಿಕ ಹೂವು ಬೀಳಿಸ್ತಕ್ಕಂಥ ಎಲ್ಲ ನೋಡ್ತಾ ಇರ್ತೀರ. ಆ ಕಂಪನಿ ಆ ಒಂದು ವಾಹಿನಿ ಓನರ್ಸ್ಗೂ ಗೊತ್ತು ಅದು ಹೂವು ಬೀಳಲ್ಲ ಅಂತ. ಹಂಗೆಲ್ಲ ಆ ಒಂದು ಗಿಮಿಕ್ ಮಾಡಿದ ತಕ್ಷಣ ಅದೇನೋ ಕ್ಯಾಮ್ರಾ ಇಟ್ಟು ಎಷ್ಟೊತ್ತು 1 hour ಇಟ್ಟಿರ್ತಾರೆ, ಹೂವು ಬೀಳುತ್ತೆ. ಆ ಹೂವು ಬೀಳೋದು ಮಾತ್ರ ಕಟ್ ಮಾಡಿ ಪೇಸ್ಟ್ ಮಾಡಿ ಹಾಕಿದ್ರೆ ಆಯ್ತಲ್ವ. ಅವೈಜ್ಞಾನಿಕವಾಗಿ ತೋರಿಸಿ, ಮೂಢನಂಬಿಕೆ ತೋರಿಸಿ ಯಂಗ್ಸ್ಟರ್ಸ್ಗೆ ಹೂವು ಬೀಳೋದು ನೋಡಿದ್ರೆ ಇದೇನೋ ಮ್ಯಾಜಿಕ್ಕು, ಇದೇನೋ ಕಣ್ಕಟ್ಟು, ದಿಸ್ ಆರ್ ಆಲ್ ವಾಟ್ ಈಸ್ ದೇರ್ ಇನ್ ಫಾಲಿಂಗ್ ಫ್ಲವರ್. ಹೂವು ಬೀಳಿಸಿದ ತಕ್ಷಣ ಏನಾಗ್ಬಿಡುತ್ತೆ, ಅದರಿಂದ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ. ಇದನ್ನ ಚೇಂಜ್ ಮಾಡಬೇಕು. ಇದನ್ನ ಚೇಂಜ್ ಮಾಡಿದ್ರೆ ವಾಹಿನಿಯವರ ಜವಾಬ್ದಾರಿ ಕೂಡ ಇರುತ್ತೆ. ಯು ಆರ್ ದಿ 4th ಪಿಲ್ಲರ್. ಮಾಧ್ಯಮ ಅನ್ನೋದು 4th ಪಿಲ್ಲರ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನಿಮ್ಮ 4th ಪಿಲ್ಲರೇ ಈ ಥರದ್ದು ತಗೊಂಬಂದ್ರೆ ಎಂಟ್ರಿ ಕೊಡೋದೇ ಅವರಲ್ವಾ, ಮಾಧ್ಯಮದವರಲ್ವಾ. ನಾನು ಜ್ಯೋತಿಷಿಗಳನ್ನ ಯಾರು ಬೈತಾ ಇಲ್ಲ, ನಾನು ಎಲ್ಲರಿಗೂ ಒಂದು ವಿಚಾರ ನಿಮಗೆ ತಲೆಯಲ್ಲಿ ಹಾಕ್ತಾ ಇದ್ದೀನಿ. ಆ ಎಂಟ್ರಿ ಕೊಡ್ತಕ್ಕಂಥವ್ರು ಯಾರು, ಅವರನ್ನು ನಾವು ತಗೊಳ್ಬೇಕು, ಮಾತಾಡ್ಬೇಕು ಅವ್ರ ಜೊತೆ. ಎಂಟ್ರಿ ಕೊಟ್ಟಿದ್ದು ಯಾರು? ವೈಜ್ಞಾನಿಕವಾಗಿ ಹೇಳ್ತೀರಾ, ಜನಕ್ಕೆ ಒಳ್ಳೆ ಸಂದೇಶ ಕೊಡ್ತೀರಾ, ಧೈರ್ಯ ತುಂಬಿಸ್ತೀರಾ, ಇಂಥ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ತೀರಾ. ಅವ್ರಿಗೆ ಈಗಿರ್ತಕ್ಕಂಥ ಕಷ್ಟದ ಪರಿಸ್ಥಿತಿಲಿ ಏನಾದರೂ ಒಂದು ಸಣ್ಣ ಪುಟ್ಟ ಮಂತ್ರ ಹೇಳ್ಕೊಳ್ಳಿ, ಧೈರ್ಯವಾಗಿರಿ, ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಏನು ವರಿ ಮಾಡಬೇಡಿ, ಗ್ರಹಗಳು ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನೀವುಗಳು ಸ್ಟ್ರಾಂಗ್ ಆಗಿರಿ ಅಂತ ಧೈರ್ಯ ತುಂಬಿಸ್ತಕ್ಕಂಥ ಕೆಲಸ ನೀವು ಮಾಡ್ತೀರಾ ಅಂದರೆ ಬನ್ನಿ ಮಾಧ್ಯಮದಲ್ಲಿ ಹೇಳಿ, ನಿಮ್ಮದು ನಾವು ತಗೊಳ್ತೀವಿ, ವೈಜ್ಞಾನಿಕವಾಗಿ ಜ್ಯೋತಿಷ ತಗೊಳ್ತೀವಿ ಅಂತ ಎಂಟ್ರಿ ಕೊಡ್ತಕ್ಕಂಥವ್ರು ಮೊದಲ ಪರ್ಸನ್ ಚೇಂಜ್ ಆಗಬೇಕಾಗಿರೋದು. ಹೇಳೋರು 1000 ಜನ ಬಂದು ಹೇಳ್ತಾರೆ, ಬಿಟ್ಕೊಳ್ತೀವಲ್ಲ ಒಳಗಡೆ, ಅವ್ರಿಗೆ ಆ ಬಾಧ್ಯತೆ ಇದ್ರೆ ಸಾಕು ಅಂತ ಮಾಧ್ಯಮ 4ನೇ ಪಿಲ್ಲರ್ ಅಂತ ಹೇಳೋದ್ರಿಂದ ನನ್ನೊಂದು ಕಳಕಳಿಯ ಒಂದು ಪ್ರಾರ್ಥನೆ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಓಕೆ, ವೆಲ್ಕಮ್ ಬ್ಯಾಕ್. ಜೂನ್ 19 ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಅರ್ಥ ಮಾಡಿಕೊಂಡು ನಮಗೆ ಬರ್ತಕ್ಕಂಥ ಕಷ್ಟಗಳು, ಎದುರಾಗ್ತಕ್ಕಂಥ ಕಷ್ಟಗಳನ್ನು ಮುಂಚಿತವಾಗಿ ಅರ್ಥೈಸ್ಕೊಂಡು ಅದಕ್ಕೆ ಪ್ರಿಪರೇಷನ್ ಮಾಡ್ತಕ್ಕಂಥದ್ದು ನಮ್ಮ ಋಷಿಗಳು ವೈಜ್ಞಾನಿಕವಾಗಿ ಕೊಟ್ಟಿರ್ತಕ್ಕಂಥ ಜ್ಯೋತಿಷ್ಯ ವಿಚಾರ. ಅವೈಜ್ಞಾನಿಕ ಇಲ್ಲ. ಜ್ಯೋತಿಷ್ಯ ಈಸ್ ನೆವರ್ ಅನ್ಸೈಂಟಿಫಿಕ್. ಸೂಡೋ ಸೈನ್ಸ್ ಅಲ್ಲ, ಇಟ್ಸ್ ನಾಟ್ ಎ ಸೂಡೋ ಸೈನ್ಸ್. ವಿ ಕ್ಯಾನ್ ಪ್ರೂವ್ ಇಟ್. ಸ್ವಲ್ಪ ಕಾಲ ಸಮಯ ಬೇಕಾಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಟೈಮ್ ಅಂಡ್ ಮೋಷನ್, ಟೈಮ್ ಅಂಡ್ ಮ್ಯಾಟರ್. ಬಿಕಾಸ್ ಯೂನಿವರ್ಸ್ ಈಸ್ ಸ್ಪೇಸ್, ಟೈಮ್ ಅಂಡ್ ಮ್ಯಾಟರ್. ಸ್ಪೇಸ್, ಟೈಮ್ ಅಂಡ್ ಮ್ಯಾಟರ್. ಇದು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಎಲ್ಲ ಯಂಗ್ಸ್ಟರ್ಸು ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಯೂನಿವರ್ಸ್? ಸ್ಪೇಸ್ ಇದೆಯಾ? ಎಸ್, ದೇರ್ ಇಸ್ ಅ ಟೈಮ್. ಸನ್ ರೇಸ್ ಪಾಸ್ ಆಗೋಕ್ಕೂ ಟೈಮ್ ಬೇಕು. ದಿ ಪ್ಲಾನೆಟರಿ ಪೊಸಿಷನ್ಸ್ ವಿಚ್ ರೊಟೇಟ್ಸ್ ಅರೌಂಡ್ ದಿ ಸನ್, ಸೋಲಾರ್ ಸಿಸ್ಟಮ್, ಅದಕ್ಕೂ ಟೈಮ್ ಬೇಕು. ಇಂಥ ಟೈಮ್ ಅಂತ ಬೇಕು. ದ ಸನ್ ಈಸ್ ಆಲ್ವೇಸ್ ರೊಟೇಟಿಂಗ್ ದಿ ಗ್ಯಾಲಾಕ್ಟಿಕ್ ಸೆಂಟರ್. ಮಿಲ್ಕಿ ವೇ ಗ್ಯಾಲಾಕ್ಟಿಕ್ ಸೆಂಟರ್ನ ರೊಟೇಟ್ ಮಾಡ್ತಾ ಇದೆ. ದಿ ಮಿಲ್ಕಿ ವೇ, ದಿ ಜಯಂಟ್ ಮಿಲ್ಕಿ ವೇ. ಈ ಗ್ಯಾಲಾಕ್ಟಿಕ್ ಸೆಂಟರ್ಗೆ ಸೂರ್ಯ ಪ್ರದಕ್ಷಿಣೆ ಹಾಕಿರ್ತಕ್ಕಂಥದ್ದು ಒಂದು ಟೈಮ್ ಫ್ರೇಮ್. ಅಸ್ಟ್ರಾನಮಿ ಅಂಡ್ ಅಸ್ಟ್ರಾಲಜಿ ಬೋತ್ ಸ್ಟ್ಯಾಂಡ್ಸ್ ಆನ್ ದಿ ಟೈಮ್ ಫ್ಯಾಕ್ಟರ್. ನೋಡ್ರಿ ಹಿಂಗಾಗುತ್ತೆ, ಆ ಟೈಮಿಗೆ ಬರಬೇಕಾಗುತ್ತೆ. 2019 4ನೇ ತಾರೀಕು ಏಪ್ರಿಲ್ ಅಲ್ಲಿ ಬಂದಿರತಕ್ಕಂಥ ಯುಗಾದಿ ಭವಿಷ್ಯದಲ್ಲಿ ಈ ವರ್ಷ ವೈರಸ್ ಬರುತ್ತೆ, ಇಂಡಿಕೇಶನ್ ಇದೆ. ಎಸ್, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅಕ್ಟೋಬರ್ ನವೆಂಬರ್ ಸ್ಟಾರ್ಟ್ ಆಯ್ತು. 2023ಕ್ಕೆ ಹೋಗುತ್ತೆ ಹೇಳ್ತಾ ಇದ್ದೀನಿ. 2023ವರೆಗೂ ಹೋಗಲ್ಲ. ದಿ ಲಾಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು, ದಿ ಲಾಸ್ಟ್ ಪಾಯಿಂಟ್. ಕಮ್ಮಿ ಆಗ್ಬಿಡುತ್ತೆ. ಅಕ್ಟೋಬರ್ ಆಗ್ತಾ ಇದ್ದಂಗೆ ಕಮ್ಮಿ ಆಗುತ್ತೆ. 2022 ಇಟ್ ವಿಲ್ ಬಿ ಸ್ಟಿಲ್ ಲೆಸ್ಸರ್. ನಮ್ಮ ವ್ಯಾಪಾರ ವಹಿವಾಟು ಎಲ್ಲ 2022ಗೆ ಹೊಸ ತಿರುವು ತೋರಿಸುತ್ತೆ. 2022 ಯುಗಾದಿ ಭವಿಷ್ಯ ನಾನು ಕಾಂಬಿನೇಷನ್ ಹಾಕಿ ನೋಡಿದ್ದೀನಿ, ಮೇದಿನಿ ಜ್ಯೋತಿಷದಲ್ಲಿ ನೋಡಿದ್ದೀನಿ. ದೇರ್ ಆರ್ ಡಿಫ್ರೆಂಟ್ ಚಾಲೆಂಜಸ್ ವಿಚ್ ಕಮ್ಸ್. ಇದೆಲ್ಲ ಚಾಲೆಂಜಿಂಗ್. ಯಾವುದೇ ವರ್ಷ ಆರಾಮಾಗಿರ್ತಕ್ಕಂಥದ್ದು ಬರಲ್ಲ. ಒಂದು ಪ್ಯಾಂಡಮಿಕ್ ಬರ್ಬೋದು, ಒಂದು ಇನ್ಫ್ಲೇಷನ್ ಬರ್ಬೋದು, ಒಂದು ಎಕನಾಮಿಕ್ ಕ್ರೈಸಿಸ್ ಬರ್ಬೋದು, ಒಂದು ವಾರ್ ಬರ್ಬೋದು, ಒಂದು ನ್ಯಾಚುರಲ್ ಡಿಸಾಸ್ಟರ್ ಬರ್ಬೋದು. ಎನಿಥಿಂಗ್. ಇಟ್ಸ್ ರಿವೈವಿಂಗ್.
ಇಸ್ ದಿ ಆರ್ಡರ್ ಆಫ್ ದಿ ಅರ್ತ್ ಅಷ್ಟೇ. ಕರೆಗಳು ನೋಡೋಣ ಬನ್ನಿ. ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಹೇಳಿ. ನನ್ನ ಮಗನ ಡೇಟ್ ಆಫ್ ಬರ್ತ್, ಇದ್ದೇ ಬಯಸ್ ಬಗ್ಗೆ ಕೇಳಬೇಕಾಯ್ತು. ಕಾರ್ಯಕ್ರಮ ಹೆಂಗ್ ಬರುತ್ತೆ ಒಂದೆರಡು ಮಾತು ಹೇಳೋಣ, ಅದೆಲ್ಲ ಏನೂ ಇಲ್ಲ. ನಮ್ಮ ಮಗನಿಗೆ ಕೇಳ್ಕೊಳ್ಳೋದು ಹೋಗೋದು. ಸೂಪರ್ ಆಗಿತ್ತು, ಸೂಪರ್. ಅದನ್ನ ಹೇಳ್ಬೇಕು ತಾನೆ, ಅದು ಮನ್ಸಲ್ಲೇ ಇಲ್ವಲ್ಲ ನಿಮಗೆ? ನಾವು ದಿನ ಹೇಳ್ಬೇಕು. ಸಿಗದೆ ಕಾಲ್ ಸಿಗದೆ ಕಮ್ಮಿ, ಗುರುಗಳ ಹತ್ರ ಮಾತಾಡೋದೇ ಕಮ್ಮಿ ಅಂತ ಜನ ಬರ್ತಾರೆ. ಮಾತಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ, ಹಂಗಾಗಿ ಇಂಥ ವಿಚಾರ ಹೇಳ್ಬಿಟ್ರೆ ನಾವು ಏನು ಹೇಳಕ್ಕಾಗಲ್ಲ, ಏನ್ ಮಾತಾಡಬೇಕು ಸರ್. ದಯವಿಟ್ಟು ಕ್ಷಮಿಸಿ. ಓಕೆ, ಏನ್ ಮಾತಾಡ್ಬೇಕಿಲ್ಲ ಅಂತ ಹೇಳ್ಬಿಟ್ರೆ ಓಕೆ, ನಾವ್ ಕೇಳಕ್ಕೆ ಹೋಗಲ್ಲ. ಆಯ್ತಿರ್ಲಿ, ನಿಮ್ ಖುಷಿ. ನೀವು ಮಾತು ಹೇಳಿದ್ರೆ ಖುಷಿ ನಮ್ಗೆ, ಅದಕ್ಕೋಸ್ಕರ ಕೇಳಿದ್ರೆ. ಆಯ್ತು, ಹೇಳಿ ಹೇಳಿ. ನಿಮ್ ಮಗನ ಸುಮ್ಮನೆ ಬಗ್ಗೆ ಕೇಳಬೇಕಾಯ್ತು. ಹೇಳಿ. ಡೇಟ್ ಆಫ್ ಬರ್ತಾ? ಹಾ, ಡೇಟ್ ಆಫ್ ಬರ್ತ್ ಹೇಳಿ. 27/10/2000. ಸಮಯ ಸಾಯಂಕಾಲ 5:50. 5:50. ಹುಟ್ಟಿರ್ತಕ್ಕಂಥ ಊರು? ಕನಕಪುರ ತಲವಾಡಿ. ಆ ಪ್ರಶ್ನೆ ಕೇಳಿ. ಅದ್ರ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ವಿದ್ಯಾಭ್ಯಾಸದ ಬಗ್ಗೆ. ಓಕೆ, ಈಗ ಡಿಗ್ರಿ ಮಾಡ್ತಾ ಇದ್ದಾರಾ? ಓಕೆ, ಅರ್ಥ ಆಯ್ತು. ಸೂರ್ಯ ಮತ್ತೆ ಚಂದ್ರ 10 ಡಿಗ್ರಿ. ಇದು ಅಮಾವಾಸ್ಯೆ ಆದ್ಮೇಲೆ ಹುಟ್ಟಿದ್ದಾರೆ ನೋಡಿ. ಬಹಳ ಸುಲಭ ನೋಡ್ಬೋದು. ಸೂರ್ಯ ಮತ್ತೆ ಚಂದ್ರ ಒಂದೇ ರಾಶಿಲಿದ್ರೆ ಇದು ಅಮಾವಾಸ್ಯೆ ಹಿಂದೆ ಮುಂದೆ. ಡಿಗ್ರಿ ವೈಸ್ ನೋಡ್ಬೇಕು ನಾವು. 10 ಡಿಗ್ರಿ ಮತ್ತೆ 12 ಡಿಗ್ರಿ. ಅಮಾವಾಸ್ಯೆ ಇಮಿಡಿಯೇಟ್ ಹುಟ್ಟಿದ್ದಾರೆ. ಇಮಿಡಿಯೇಟ್ ಅಮಾವಾಸ್ಯೆ ಆಗಿ ಒಂದ್ ದಿವಸದಲ್ಲಿ ಹುಟ್ಟಿದ್ದಾರೆ. ಈ ತರ ನಾವು ಜ್ಯೋತಿಷದಲ್ಲಿ ನಾವು ನೋಡಿದ ತಕ್ಷಣ ಹೇಳ್ಬೋದು. ನಾವು ಆರಾಮಾಗಿ ಇಲ್ಲಿ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಬಹಳ ಸುಲಭವಾಗಿ. ವೀಕ್ಷಕರೇ, ಬಹಳ ಈಸಿಯಾಗಿ ಹೇಳ್ಕೊಡ್ತೀನಿ. ಸೂರ್ಯ ಚಂದ್ರ ಒಂದೇ ಮನೇಲಿದ್ರೆ ಅಮಾವಾಸ್ಯೆ ಆಸುಪಾಸಲ್ ಅಂತ ಹೇಳ್ಬೋದು. ಸೂರ್ಯ ಇಲ್ಲಿದ್ದು, ಫಾರ್ ಎಕ್ಸಾಂಪಲ್ ಸೂರ್ಯ ಇಲ್ಲಿದ್ದು ಚಂದ್ರ ಇಲ್ಲಿದ್ರೆ ಆಪೋಸಿಟ್ ಅಲ್ಲಿದ್ರೆ ಅಂದ್ರೆ ಸಮಸಪ್ತಮ ಎಲ್ಲಾದ್ರೂ ಸರಿ. ಸೂರ್ಯ ಇಲ್ಲಿ ಚಂದ್ರ ಇದ್ರೆ ಇದು ಪೌರ್ಣಮಿಲಿ ಹುಟ್ಟಿದ್ದಾರೆ. ಇಲ್ಲಿ ಸೂರ್ಯ, ಇಲ್ಲಿ ಪೌರ್ಣಮಿ. ದಿ ಸನ್ ಅಂಡ್ ಮೂನ್. ಸೈಂಟಿಫಿಕ್ ಆಗಿ ಹೇಳ್ಬೋದು ಆರಾಮಾಗಿ. ಸೂರ್ಯ ಒಂದೇ ರಾಶಿಯಲ್ಲಿ ಯಾರು ಇದ್ದಾರೆ ಬರ್ದಿಟ್ಕೊಂಡ್ಬಿಡಿ, ಅಮಾವಾಸ್ಯೆ ಜನನಾಗಿರುತ್ತೆ. ಬಟ್ ಅಮಾವಾಸ್ಯೆ ಅಷ್ಟೇ ಏನಾಗುತ್ತೆ, ಏನು ಆಗಲ್ಲ, ಸಮಸ್ಯೆ ಏನಿಲ್ಲ. ಇವರು ಹುಟ್ಟಿರ್ತಕ್ಕಂಥ ಅಮಾವಾಸ್ಯೆ ಆದ್ಮೇಲೆ ತಲೆ ಕೆಡಿಸ್ಕೊಬೇಡಿ. ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಈಗ ನಡೀತಾ ಇರ್ತಕ್ಕಂಥ ದಶ ನೋಡೋಣ. ಎಜುಕೇಶನ್ ಹೇಗೆ ಮಾಡ್ತಾರೆ. ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಇರ್ತಕ್ಕಂಥದ್ದು ಯಾವ ಭುಕ್ತಿ ಅಂತ ನೋಡ್ಬೇಕು. 2021 ಅಕ್ಟೋಬರ್ವರೆಗೂ ಸೂರ್ಯ. ಈಗ ಫೈನಲ್ ಇಯರ್ ಇದ್ದಾರಾ? ಗುರು ಮತ್ತೆ ಕಾಂಬಿನೇಷನ್ ನೋಡೋಣ. ಗುರುವಿನ ಕಾಂಬಿನೇಷನ್, ಸೂರ್ಯ ಕಾಂಬಿನೇಷನ್, ಇದು ನಮ್ಮ ಓವರ್ ಆಲ್ ಕಾಂಬಿನೇಷನ್ ಕೊಡುತ್ತೆ. 2, 4, 9, 11 ಅಂತ ಕಾಂಬಿನೇಷನ್ ಬರುತ್ತೆ. ಈ ಕಾಂಬಿನೇಷನ್ ಟೀಚಿಂಗ್ ಲೈನ್ಗೆ ವಿಶೇಷವಾಗಿರ್ತಕ್ಕಂಥ ಕಾಂಬಿನೇಷನ್. ಟೀಚಿಂಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪ್ಲಸ್ ಹಿಟ್ ಥಿಯರಿ ಅಂತ ನಾವು ನೋಡಿದಾಗ, ಗುರುವಿನ ಹಿಟ್ ಥಿಯರಿ ಅಂತ ಸ್ವಲ್ಪ ಬಿಸ್ನೆಸ್ ಕಾಂಬಿನೇಷನ್ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಬಿಸ್ನೆಸ್ ಕಾಂಬಿನೇಷನ್ನು ಅಥವಾ ಬ್ಯಾಂಕಿಂಗು ಮತ್ತೆ ಕಮರ್ಷಿಯಲ್ಲು, ಈ ರೀತಿಯಾಗಿರ್ತಕ್ಕಂಥ ಲೈನಲ್ಲಿ ಇವರು ತುಂಬಾ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದು ಕರೆ ನೋಡೋಣ. ಇನ್ನೊಂದು ಕರೆ ನೋಡೋಣ. ನಮಸ್ತೆ, ನಮಸ್ಕಾರ, ಮಾತಾಡಿ. ಕರೆ ಎಷ್ಟೊಂದು. ನಮಸ್ತೆ ಗುರುಜಿ. ಹೇಳಿ. ನನ್ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ, ನಾವು ಡೈಲಿ ವಾಚ್ ಮಾಡ್ತೀವಿ. ಸರಿ, ಆಯ್ತು. ಯಾರಿಗೋ ಕ್ಲಾಸ್ ತಗೊಂಡೆ ಅದಕ್ಕೆ. ಇಲ್ಲ ಗುರುಜಿ, ಇಲ್ಲ. ನಾನು ಸುಮ್ಮನೆ ಹೇಳ್ತೀನಿ ಅಷ್ಟೇ. ನಾನು ಸುಮ್ಮನೆ ಕೇಳ್ತೀನಿ. ನೀವು ಹೇಳಿ, ನಿಮ್ದೇನ್ ವಿಚಾರ ಇರುತ್ತೆ ಹೇಳಿ. ನನ್ನ ವಿಚಾರ ನಾನು ಹೇಳ್ತಾ ಇರ್ತೀನಿ. ಬನ್ನಿ, ಎಲ್ಲರಿಗೂ ಹೇಳೋದಷ್ಟೇ, ಎಲ್ಲಾ ವೀಕ್ಷಕರಿಗೆ ಹೇಳೋದಷ್ಟೇ. ನಮ್ಮ ತರಗತಿಗಳು ತಗೊಳ್ಳಿ. ವೈಜ್ಞಾನಿಕ ನಿಗಲುಗಟ್ಟಲ್ಲಿ ಇದೆ ಅಂತ ಹೇಳಿ ಜ್ಯೋತಿಷ್ಯನ ನಾವು ಇದನ್ನ ಪ್ರಸಾರ ಮಾಡೋಣ, ಈ ಪ್ರಚಾರನೂ ಮಾಡೋಣ. ಇಲ್ಲಿ ಪ್ರಸಾರನೂ ಮಾಡೋಣ, ನೀವುಗಳು ಪ್ರಚಾರನೂ ಮಾಡಿ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 21/11. 2010 ಗುರುಜಿ. 2010. ಸಮಯ 4:22 PM ಈವ್ನಿಂಗ್. ಹುಟ್ಟಿದೂರು? ಬೆಂಗಳೂರು ಗುರುಜಿ. ಬೆಂಗಳೂರು. ಪ್ರಶ್ನೆ ಅವಳು ಓದೋದು ಹೆಂಗ್ ಓದ್ತಾಳೆ, ಮತ್ತೆ ಹಠ ಜಾಸ್ತಿ ಅವಳಿಗೆ. ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಆರೋಗ್ಯ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಓದೋದು ಹೆಂಗೆ, ಹಠ ಜಾಸ್ತಿ, ಆರೋಗ್ಯ. ಒಂದೇ ಸತಿ 3 ಒಂದರಲ್ಲೇ ಕ್ವಶನ್ ಅಲ್ಲಿ. ಚಂದ್ರದಶೆ ನಡೀತಾ ಇದೆ 2021 ಅಕ್ಟೋಬರ್ವರೆಗೂ. ಬುಧ ಚಂದ್ರನ ಕಾಂಬಿನೇಷನ್ ನೋಡೋಣ.
5-12 ಕಾಂಬಿನೇಷನ್ ಸ್ವಲ್ಪ ಎಜುಕೇಶನ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ, ತುಂಬಾ ಹೈ ಆಗಿ ಓದೋದಿಲ್ಲ, ತುಂಬಾ ಇದೆಲ್ಲ ಮೀಡಿಯಂ 70-80% ಕಾಂಬಿನೇಷನ್ ಇರ್ತಕ್ಕಂಥದ್ದು ಚಂದ್ರನ ಕಾಂಬಿನೇಷನ್ ನಾವು ನೋಡ್ತೀವಿ. ಚಂದ್ರನ ಒಂದು ಕಾಂಬಿನೇಷನ್ ಇಲ್ಲಿ ನಮಗೆ ಒಂದು ಲಾಭಕರವಾಗಿದೆ, ಯಾವುದೇ ಒಂದು ಟೆನ್ಷನ್ ಇಲ್ಲ. 2024ವರೆಗೂ ಬಹಳ ಚೆನ್ನಾಗಿದೆ ಎಜುಕೇಶನ್. 2024 ಈಗ ಇನ್ನೂ ಅವ್ರಿಗೆ 11 ವರ್ಷ 12 ವರ್ಷ ಇರುತ್ತೆ. ಸೊ 2024 ಆದ ನಂತರ ಮಂಗಳ ಸ್ಟಾರ್ಟ್ ಆಗುತ್ತೆ. ಮಂಗಳ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಆಗಿದೆ ಎಜುಕೇಶನ್ಗೆ. ಸೊ 24 ಆದ್ಮೇಲೆ ಅಂದ್ರೆ ಇಲ್ಲಿಂದ 4 ವರ್ಷ ಹೆಚ್ಚು ಆದ್ಮೇಲೆ ಈಗ ಏನ್ ಓದ್ತಾ ಇದಾರೆ? 5th ಸ್ಟ್ಯಾಂಡರ್ಡ್ ಗುರುಜಿ. 9th ಇಂದ ಒಂಚೂರು ಸ್ವಲ್ಪ ಕಾಂಬಿನೇಷನ್ ಸ್ವಲ್ಪ ವೀಕ್ ಆಗಿದೆ. 9th ಇಂದ ಅವರ ಎಜುಕೇಶನ್ ಸ್ವಲ್ಪ ಹಿಂದೇಟಾಗುತ್ತೆ. 3-8 ಕಾಂಬಿನೇಷನ್, 1-6 ಕಾಂಬಿನೇಷನ್, 1-6-8 ಕಾಂಬಿನೇಷನ್ ಇದು ಎಜುಕೇಶನ್ಗೆ ಸ್ವಲ್ಪ ಬ್ಯಾಡ್ ಅಂತ ಕರಿತೀವಿ. ಯಾಕಂದ್ರೆ ಎಜುಕೇಶನಲ್ ಕಾಂಬಿನೇಷನ್ ಅಲ್ಲಿ 8 ಬಂತಂದ್ರೆ ಅಷ್ಟು ಕಾಂಬಿನೇಷನ್ ಬಲವಾಗಿರಲ್ಲ. ಮುಂದೆ ಬರ್ತಕ್ಕಂತ ಕಾಂಬಿನೇಷನ್ ಈ ಮಾರ್ಕ್ಸ್ ಕಾಂಬಿನೇಷನ್ ಇಲ್ಲಿ ನಾವು ಆಲ್ರೆಡಿ ಹಾಕಿದೀವಿ ನೋಡಿ, ಬ್ಯಾಡ್ ಇನ್ ಎಜುಕೇಶನ್, ವೆರಿ ಲೋ ಮಾರ್ಕ್ಸ್ ತೆಗಿತಾರೆ. ಓಕೆ, ಸ್ವಲ್ಪ ಅಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ನಾನು ಈಗಲಿಂದಾನೇ ಮಂತ್ರ ಪಠನೆ ಮಾಡಬೇಕು, ಕಾನ್ಸಂಟ್ರೇಷನ್ ಸಿಗುತ್ತೆ. ಓಂ ಐಂ ನಮಃ ಯಥೇಚ್ಛವಾಗಿ ಹೇಳಿಸ್ಕೊಳ್ಳಿ. ಅದ್ರ ಜೊತೆಗೆ ಓಂ ಬ್ರಹ್ಮಸ್ಪತೆ ನಮಃ. ಸೊ ಇಲ್ಲಿ ದಾನ ಮಾಡ್ತಕ್ಕಂಥದ್ದನ್ನ ನಾವು ಹುರುಳಿಕಾಳು ದಾನ ಮಾಡಿ, ಆಮೇಲೆ ಕುತ್ತಿಗೆಗೆ ಸಾಧ್ಯವಾದ್ರೆ 5 ಮುಖದ್ದು, ಲೇಡೀಸು ಹಾಕೋಬಹುದು ರುದ್ರಾಕ್ಷಿ, ಏನಾಗಲ್ಲ, 5 ಮುಖದ ರುದ್ರಾಕ್ಷಿ ಹಾಕಿ ಎಜುಕೇಶನ್ ಸ್ವಲ್ಪ 24 ಆದ್ಮೇಲೆ ಚೆನ್ನಾಗಿದೆ. ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ. ನೆಕ್ಸ್ಟ್, ನಮಸ್ತೆ, ನಮಸ್ಕಾರ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನೀವು ಕುಜದೋಷದ ಮೌಢ್ಯದ ಬಗ್ಗೆ ಹೇಳಿದ್ ನಂಗೆ ತುಂಬಾ ಇಷ್ಟ ಆಯ್ತು, ನೋಡಿದೆ ಮೀಡಿಯಾನ. ಯಾವ್ದ್ರ ಬಗ್ಗೆ ಸರ್? ನಮ್ಗೆ ಕುಜದೋಷದ ಮೌಢ್ಯದ ಬಗ್ಗೆ ಹೇಳಿದ್ರಲ್ಲ, ಎಲ್ಲ ಜ್ಯೋತಿಷಿಗಳು ಹೇಳದ. ಹೌದೌದು, ಅದು ನನ್ಗೆ ಎಲ್ಲಾ ಕಡೆನೂ ಹಾಗೆ ಹೇಳಿದ್ರು ಸ್ವಾಮೀಜಿ, ಅದಕ್ಕೆ ನನಗೆ ನಂಬಿಕೆ ಬರಲಿಲ್ಲ. ಅವರು ನಮ್ ಪ್ರೋಗ್ರಾಮ್ ನೋಡಲ್ಲ, ಬೇರೆ ಜ್ಯೋತಿಷಿಗಳು, ಯಾಕಂದ್ರೆ ದೇ ಆರ್ ವೆರಿ ಬಿಸಿ ಟೆಲ್ಲಿಂಗ್. ನೀವು ಸರ್ಪದೋಷದೆಲ್ಲ ಮಾರ್ಕ್ ಮಾಡಲ್ಲ ತೋರ್ಸೋದಲ್ಲ, ನನ್ಗೆ ಅದು ಇಷ್ಟ ಆಯ್ತು ಸ್ವಾಮೀಜಿ. ಸೊ ವಾಟ್ ಎಕ್ಸಾಕ್ಟ್ಲಿ ಅಂತ ಅರ್ಥ ಆಗುತ್ತೆ? ಸರ್ಪದೋಷ ಅಂದ್ರೆ ಹೆಂಗೆ ಲಗ್ನದಿಂದ ಒಳಗಡೆ ಎಲ್ಲಾ ಗ್ರಹಗಳು ಬರಬೇಕು? ಸುಮ್ನೆ ಅಶ್ಲೇಷ ಪೂಜೆ ಅಂತ ಅದಂತೆ ಇದಂತೆ ತುಂಬಾ ಮಾಡಿದೀವಿ, ವೇಸ್ಟ್. ಅದಕ್ಕೆ ನಿಮ್ಗೆ ಇಷ್ಟ ಆಯ್ತು, ಅದಕ್ಕೆ ಸ್ವಾಮೀಜಿ ನಿಮ್ಮ ಹತ್ರ ಕೇಳ್ಬೇಕು ಅಂತ. ಈಗ ಎರಡು ಪ್ರಾಬ್ಲಮ್ ಆಗುತ್ತೆ. ಈಗ ನೀವು ಆಶ್ಲೇಷ ಪೂಜೆ ಅದೆಲ್ಲ ಒಂದು ಪೂಜೆ ಮಾಡಿದೀವಿ, ಅದು ವೇಸ್ಟ್ ಅಂತಲ್ಲ, ನಿಮಗೆ ಅದರದ್ದು ಒಂದು ಆಶೀರ್ವಾದ ಇರುತ್ತೆ, ಖಂಡಿತ ಆಶೀರ್ವಾದ ಇರುತ್ತೆ. ಬಟ್ ಏನು ಅಂದ್ರೆ ನಿಮ್ಮ ಕಾರ್ಯಗಳು ಆಗದೆ ಇರೋದ್ರಿಂದ ನಿಮಗೆ ಬೇಜಾರಾಗಿರುತ್ತೆ. ಸೊ ದೇವರ ಹೆಸರಲ್ಲಿ ನಿಮಗೆ ಆಗತ್ತೆ ಅಂತ ನಂಬಿಕೆ ಉಳಿಸಿ, ಆಮೇಲೆ ಮುಂದೆ ಪರ್ಮನೆಂಟ್ ಆಗಿ ದೇವ್ರ ಪೂಜೆನೆ ಬೇಡ ಅಂತ ನಿಲ್ಲಿಸ್ತಕ್ಕಂತ ಒಂದು ಅಭಿಯಾನಕ್ಕೆ ನಾವೆಲ್ಲ ಹೋಗ್ತಾ ಇದೀವಿ. ಏನಾಗುತ್ತೆ, ಯಾವ ದೇವರು ಇಲ್ಲ, ಯಾವ್ದು ಇಲ್ಲ, ಏನ್ ಮಾಡ್ದೆ, ಇಷ್ಟೊಂದು ದುಡ್ಡು ಮಾಡಿದ್ವಿ, ಇಷ್ಟೊಂದು ದುಡ್ಡು ಹಾಕಿದ್ವಿ ಅಂತ ಬಂದ್ಬಿಡುತ್ತೆ ಯಂಗ್ಸ್ಟರ್ಸ್ಗೆ. ನಾವು ನಾರ್ಮಲ್ ಆಗಿ ಕೈ ಮುಗಿಯೋದನ್ನು ನಿಲ್ಲಿಸ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ಕೈ ಮುಗಿಯೋದನ್ನು ನಿಲ್ಲಿಸ್ತಾ ಇದೀವಿ. ಬಲ್ದ ಕಡೆ ಎದೊಳ್ಬೇಕು ಅನ್ನೋದು ಬಿಟ್ಬಿಡ್ತೀವಿ. ಹೆಂಗೆದ್ರೆ ಏನಂತೆ, ಆ ರೋಷ ಬಂದ್ಬಿಡುತ್ತೆ. ಸೊ ದಯಮಾಡಿ ಎಲ್ಲ ಯಾರು ಅಸ್ಟ್ರಾಲಜಿನ ನೋಡ್ತಾರೆ ಸ್ವಲ್ಪ ಸರಿಯಾಗಿ ಕರೆಕ್ಟಾಗಿ ಹೇಳಬೇಕು. ಇದನ್ನ ಮಾಡಿಸಿ ನಿಮ್ಗೆ ಆಗ್ಬಿಡುತ್ತೆ, ಆ ಮಾಡಿಸಿ ಆಗತ್ತೆ. ವಾಹಿನಿಲಿ ಬಂದಿರೋರು ಕೂಡ ಇದೇ ತರನೇ, ಅಲ್ಲೋಗಿ ಇಲ್ಲೋಗಿ, ಕುಕ್ಕೆಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ತುಂಬಾ ಜನ ಹೇಳಿ ಅಲ್ಲಿ ಒಂದು ದುಡ್ಡು ಖರ್ಚು ಮಾಡಿ ಅದು ಆಗದೆ ಇರೋದು. ಅದೇ 100 ಜನಕ್ಕೆ ಕಳಿಸಿದಾಗ ಒಂದು 30 ಜನಕ್ಕೆ ಚೆನ್ನಾಗಾಗತ್ತಲ್ಲ, ಸಾಕು. 30 ಜನ ಮತ್ತೆ ನಮ್ಗೆ ರಿಪೀಟ್ ಕಸ್ಟಮರ್ ಆಗ್ತಾರೆ. ಈ ಒಂದು ಕಮರ್ಷಿಯಲ್ ಲೈನಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. 100 ಪೀಪಲ್ಗೆ ನಾವು ಈ ತರ ಅಂತ ಹೇಳಿದಾಗ ಅಲ್ಲಿ 30ಕ್ಕೆ ಆಗ್ಬೋದು. ಆ ಟೈಮು ಬಂದಿರುತ್ತೆ, ಅದು ಟೈಮ್ ಬಂದ್ರೇನೆ ಆಗೋದ್ರಿ. ಟೈಮ್ ಬಂದಿರುತ್ತೆ, ದಶಾಭುಕ್ತಿ ಬಂದಿರುತ್ತೆ, ವಿತಿನ್ 3-4 ಮಂತ್ಸ್ ಅಲ್ಲಿ ಅವ್ರ ಮದುವೆನೂ ಬಂದಿರುತ್ತೆ ಕಾಂಬಿನೇಷನ್. ಇವ್ರು ಮಾಡಿಸೋ ಟೈಮ್ಗೆ ಅದಕ್ಕೆ ಕಾಕತಾಳಿಯ 30%. ಸೊ 30% ಆಫ್ ದಿ ಪೀಪಲ್ ಬಿಕಮ್ ದೇರ್ ಫಾಲೋಯರ್ಸ್. ನಾವು ಆ ಥರ ಅಲ್ಲ, ಓಪನ್ ಆಗಿ ಇಲ್ಲೇ ತೋರಿಸ್ತೀವಿ, ಇಲ್ಲೇ ಬಹುಮಾನ, ಇಲ್ಲೇ ಡ್ರಾ. ಹೇಳಿ ಸರ್, ನಿಮ್ದೇನು ಕೇಳಬೇಕು? ಒಬ್ಬೊಬ್ರು ರಾಶಿನೇ ನಕ್ಷತ್ರನೇ ಚೇಂಜ್ ಮಾಡ್ಬಿಡ್ತಾರಲ್ಲ, ಯಾವ ತರ ಅಂತ? ಯಾವ ತರ ನಿಮ್ದು ಹೇಳಿ ಸರ್. ಇವಾಗ ನಿಮ್ದು ಹೇಳೋಣ, ರಾಶಿ ನಕ್ಷತ್ರ ಯಾವ್ದಿದೆ ನೋಡೋಣ. 16/5/1997. 16/5 1997. ಸಮಯ 1:30 ಮಧ್ಯಾಹ್ನ. ಹುಟ್ಟಿದೂರು ನಾಗಮಂಗಲ ಮೇಡಮ್, ನಾಗಮಂಗಲ. ಓಕೆ, ಕರ್ನಾಟಕ. ನೀವು ಹುಟ್ಟೋ ಸಮಯದಲ್ಲಿ 16 ಸ್ವಾಮೀಜಿ, 19 ಹಾಕಿದ್ರಿ, 16. ಹೌದಾ? ಒಂದು ನಿಮಿಷ. 16 ಮೇ 97. ಕರೆಕ್ಟ್. ಇನ್ಸ್ಟೆಂಟ್ ಆಗಿ ಬರುತ್ತೆ ಎಲ್ಲ ಟೆಕ್ನಾಲಜಿ, ಎಲ್ಲ ನಾವು ಸಲ್ಯೂಟ್ ಹೊಡಿಬೇಕಾಗಿರೋ 16 ತಾನೆ. ಸಲ್ಯೂಟ್ ಹೊಡಿಬೇಕಾಗಿರೋದು ನಮ್ಮ ಇಂಜಿನಿಯರ್ಸ್ಗೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಸಲ್ಯೂಟ್ ಮಾಡಬೇಕು, ಜ್ಯೋತಿಷಿಗಳಿಗೆಲ್ಲ. ದೇ ಹ್ಯಾವ್ ಡನ್ ದಿಸ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಇನ್ಸ್ಟೆಂಟ್ ಆಗಿ ಕೊಡುತ್ತೆ. ಇಲ್ಲ ಅಂದ್ರೆ ನಾನು ಪಂಚಾಂಗ ಹೊಡ್ಕೊಂಡು ಹೋಗ್ಬೇಕಾಗಿತ್ತು,
1997 ಹುಟ್ಟಿರೋದಲ್ವಾ? ಇದು ಪಂಚಾಂಗ ಹುಡುಕಿ ಅದರಲ್ಲಿ ಮೇ ತೆಗೆದು ಅದರಲ್ಲಿ 16ನೇ ತಾರೀಕು ತೆಗೆದು ಆಮೇಲೆ ಎಲ್ಲೆಲ್ಲಿತ್ತು. ಹಿಂದಿನ ಕಾಲದಲ್ಲಿ ಕೂಡ ಹಾಗೆ ಹೇಳ್ತಾ ಇರಲಿಲ್ಲ, ಜ್ಯೋತಿಷ್ಯನ ಪಂಚಾಂಗ ಇಟ್ಕೊಂಡೇ ಹೇಳೋರು, ಅದಕ್ಕೆ ಒಂದ್ ದಿವಸ ಬಿಟ್ಕೊಂಬ ಅನ್ನೋರು. ಸೊ ನಿಮ್ಮ ಲಗ್ನ ಮತ್ತೆ ರಾಶಿ ಸೇಮ್ ಇದೆ, ಸಿಂಹ ಲಗ್ನ ಸಿಂಹ ರಾಶಿ, ಅರ್ಥ ಆಯ್ತಾ? ಸೊ ನಿಮ್ಗೂ ಅಷ್ಟೇ ನೋಡಿ, ಇಲ್ಲಿ ಕಾಳ ಸರ್ಪ ಅಂತ ಹೇಳ್ತಾರೆ. ಸೊ ದಿ ಫಸ್ಟ್ ಹಾಫ್ ಅಂಡ್ ದಿ ಸೆಕೆಂಡ್ ಹಾಫ್ ನೋಡಿದಾಗ ಇಲ್ಲಿ ಗುರು, ಸೊ ಆ ಕಡೆ ಈ ಕಡೆ ಗ್ರಹಗಳು ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಇಲ್ಲಿ ನಾವು ನೋಡಿದಾಗ ಡಿಗ್ರಿ ವೈಸ್ ನೋಡ್ಬೇಕು. ಡಿಗ್ರಿ ವೈಸ್ ನೋಡಿದಾಗ ಯಾವ ಕಾಂಬಿನೇಷನ್ ಡಿಗ್ರಿ ಇದೆ ಅಂತ ನೋಡ್ಬೇಕು. ಸ್ಯಾಟರ್ನ್ ಏನಾದ್ರು ಹಿಂದೆ ಡಿಗ್ರಿ ಇದ್ರೆ ಅವಾಗ್ಲೂ ಕ್ಯಾನ್ಸಲ್ ಆಗ್ಬಿಡುತ್ತೆ. ನಾಟ್ ಟು ವರಿ. ಏನ್ ಪ್ರಶ್ನೆ ಕೇಳ್ಬೇಕು ಹೇಳಿ? ಕೆಲಸದ್ದು ಅಷ್ಟೇ, ಜಾಬ್. ಮಂಗಳ ದಶ ನಡೀತಾ ಇದೆ 2021 ರಾಹು ಭುಕ್ತಿ, ಮಂಗಳ ರಾಹು. ಮಂಗಳ ಕಾಂಬಿನೇಷನ್ ಅಲ್ಲಿ 2, 3, 4, 10, 11 ಕಾಂಬಿನೇಷನ್ ಇದೆ. ಎಜುಕೇಶನ್ ಕೆಲಸ ಮಧ್ಯೆ ಬಿಟ್ಬಿಡ್ತೀನಿ, ಸರಿ ಆಗ್ತಿಲ್ಲ, ಅದೇ ಪ್ರಾಬ್ಲಮ್. ಮಂಗಳ ಕಾಂಬಿನೇಷನ್, ಓಕೆ ರೈಟ್. ಮಂಗಳ ಕಾಂಬಿನೇಷನ್ ಜೊತೆ ಯಾವ ಭುಕ್ತಿ ನೋಡೋಣ? ಭುಕ್ತಿ ರಾಹು ಆಗಸ್ಟ್ ವರೆಗೂ ಇದೆ. ರಾಹು ಭುಕ್ತಿಯ ಕಾಂಬಿನೇಷನ್ಸ್ ಸ್ವಲ್ಪ 9 ಬಂದಿರೋದ್ರಿಂದ ಚೇಂಜ್. ಈ 5-9 ಕಾಂಬಿನೇಷನ್ ಯಾವಾಗ್ಲೂ ಚೇಂಜ್ ಅಂತೆ, ಚೇಂಜ್ ಆಫ್ ಜಾಬ್ ಅಂತ ಬರುತ್ತೆ ನಾವು ಯಾವಾಗ್ಲೂ ನೋಡಿದಾಗ. ಈ ರಾಹುವಿನ ಭುಕ್ತಿಲಿ ಆ ಕಾಂಬಿನೇಷನ್ಸ್ ನಾವು ಹಾಕ್ತೀವಿ, ರಾಹು ಭುಕ್ತಿ ಅಂತ ಇದು ಹಾಕ್ತಿವಿ. ಅಲ್ಲಿ ಕೊಡ್ತಾ ಇರ್ತೀವಿ. ಚೇಂಜ್ ಆಫ್ ಜಾಬ್ ಅಂತ ಇಲ್ಲಿ ಹಾಕಿದೀವಿ ನೋಡಿ, ನೋಟ್. ನೀವು ಯಾವಾಗ್ಲೂ ಒಂದ್ ಕಡೆ ಇರಕ್ಕಾಗೋದಿಲ್ಲ, ಆಯ್ತಾ? ಆಗಸ್ಟ್ ವರೆಗೂ ಇರಕ್ಕಾಗಲ್ಲ. ಇಷ್ಟೊತ್ತಿಗೆ ಬಹಳ ಕಂಪನಿಗಳು ಚೇಂಜ್ ಮಾಡ್ತಾರೆ. ಚೇಂಜ್ ಆಫ್ ಜಾಬ್ ನೋಟ್ 3, ಇದನ್ನ ನಾವು ತಲ್ಲಿಟ್ಕೋಬೇಕು, ಚೇಂಜ್ ಆಫ್ ಜಾಬ್ ಅಂತ ಇರ್ತಕ್ಕಂಥದ್ದು. ಸೊ ಈ ಕಾಂಬಿನೇಷನ್ಸ್ ಎಲ್ಲ ಇಂಡಿಕೇಶನ್ ಹಾಕಿರ್ತೀವಿ. ರಾಹು ಭುಕ್ತಿ ವಾಟ್ ಈಸ್ ಇಟ್ ಡೂಯಿಂಗ್ ಅಂತ. ರಾಹು ಅವರು ಬರ್ತಾನೆ, ಗುರುನಲ್ಲಿ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ, ನಿಮಗೆ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ. ಯು ವಿಲ್ ಗೆಟ್ ಎ ವೆರಿ ಗುಡ್ ಆಫರ್ ಇನ್ ದಿ ಮಂತ್ ಆಫ್ ಆಗಸ್ಟ್. ಫಸ್ಟ್ ಕ್ಲಾಸ್ ಆಫರ್ ಸಿಗುತ್ತೆ. ಯಾಕಂದ್ರೆ 6th ಹೌಸ್ ಹೈ ಸಕ್ಸಸ್ ಆಫ್ ತೋರಿಸ್ತಾ ಇದೆ. 6 ಹಿಟ್ ಆಗಿದೆ, 6ನೇ ಮನೆ ಹಿಟ್ ಆಗಿರ್ತಕ್ಕಂಥದ್ದು. ಸೈಂಟಿಫಿಕ್ ಆಗಿ ಇದು ಮಾಡಿದೀವಿ ಈ ಅಸ್ಟ್ರಾಲಜಿನ. ನೋ ದೋಷ ಗೀಷ ಹೇಳಲ್ಲ. ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ. ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ. ಈಗ ಸದ್ಯಕ್ಕೆ ಈಗಲೂ ಚೆನ್ನಾಗಿದೆ ಜಾಬ್, ಚೆನ್ನಾಗಿಲ್ಲ ಅಂತ ಅಲ್ವೇ ಅಲ್ಲ. ಆದ್ರೆ ಸದ್ಯಕ್ಕೆ ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಜಾಬ್ನೇ ಚೆನ್ನಾಗಿರೋ ಸಿಗುತ್ತೆ. ಅಂದ್ರೆ ಒಳ್ಳೆ ಕಂಪನಿ ಸಿಗುತ್ತೆ, ಸಂಬಳ ಕಮ್ಮಿ ಇದ್ರು ಸೆಟ್ಲ್ ಆಗ್ತಕ್ಕಂಥ ಕಂಪನಿ ಸಿಗುತ್ತೆ. ಯು ಕ್ಯಾನ್ ಸೆಟಲ್ ಇನ್ ಗುರು. ಓಕೆ, ಏನು ಟೆನ್ಷನ್ ಇಲ್ಲ, ವರಿನೇ ಮಾಡ್ಬಿಡಿ. ಸ್ವಲ್ಪ ನಿಮಗೆ ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದ್ದಾಗ ನೀವು ಮಾಡಬೇಕಾದ್ರು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ತಂತ್ರ ಕೊಡ್ತೀನಿ. ಹೆಸರು ಕಾಳು ದಾನ ಮಾಡ್ತಾರೆ ಅಷ್ಟೇ. ಓಕೆ, ಒಳ್ಳೇದಾಗ. ನೆಕ್ಸ್ಟ್ ಬನ್ನಿ ಸೇರ್ಕೊಳ್ಳಿ. ಜೂನ್ 19ನೇ ತಾರೀಕು ವೈಜ್ಞಾನಿಕವಾಗಿ ಜ್ಯೋತಿಷ ಹೇಳ್ಕೊಡ್ತೀನಿ. ನೋ ಕಾಳಸರ್ಪ ದೋಷ, ನೋ ಮಂಗಳ ದೋಷ, ಅದು ಇಲ್ವೇ ಇಲ್ಲ. ಅದು ಇಲ್ವೇ ಇಲ್ಲ. ಯಾರು ನಮ್ಮ ಬಗ್ಗೆ ಮಾತಾಡ್ಲಿ ನೋಡೋಣ, ಯಾವ ವಾಹಿನಿಯಲ್ಲಾದ್ರು ಮಾತಾಡ್ಲಿ, ನೋ ಪ್ರಾಬ್ಲಮ್. ಅದಿಲ್ಲ, ಅದು ಅವ್ರಿಗೂ ಗೊತ್ತು ಇಲ್ಲ ಅಂತ. ಅವ್ರ ಆತ್ಮಸಾಕ್ಷಿ ಕೇಳ್ಕೊಳಕ್ ಹೇಳಿ. ಆತ್ಮಸಾಕ್ಷಿಗಿಂತ ಮಿಗಿಲಾದ ದೇವರಿಲ್ಲ. ಇದು 100%. ಆತ್ಮಸಾಕ್ಷಿ ಕೇಳ್ಕೋಬೇಕು, ಇದು ನಿಜವಾಗ್ಲೂ ಇದೆಯಾ, ಇದು ನಿಜವಾಗ್ಲೂ ವರ್ಕ್ ಆಗತ್ತಾ, ಕಾಳಸರ್ಪ ಇದೆಯಾ, ಎಷ್ಟು ಜನಕ್ಕೆ ದೋಷ ಆಗಿದೆ, ಅವರು ಆತ್ಮಾವಲೋಕನೆ ಮಾಡ್ಕೋಬೇಕು ಹೇಳ್ತಕ್ಕಂಥವ್ರು. ದೇರ್ ಇಸ್ ನಥಿಂಗ್. ನೆಕ್ಸ್ಟ್ ನಮಸ್ತೆ. ನಮಸ್ಕಾರ, ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ 20-8-1985. 85 ಬೆಳಗ್ಗೆ ಬೆಳಿಗ್ಗೆ 7:30. ಬೆಳಿಗ್ಗೆ 7:30. ಹುಟ್ಟಿದೂರು ತುರುವೇಕೆರೆ. ಪ್ರಶ್ನೆ ಜಮೀನಿನ ಸುಖ ಜೀವನದ್ದು. ಸರ್, ಯಾವ್ದೋ ಒಂದು ಪ್ರಶ್ನೆ ಕೇಳಿ ಸರ್. ಜೀವನ ಎಲ್ಲಾರ್ದು ಚೆನ್ನಾಗಿದೆ, ಸಾಲವರೆಗೂ ಎಲ್ಲಾರ ಜೀವನನು ಚೆನ್ನಾಗಿದೆ. ಯಾಕಂದ್ರೆ ಎಲ್ಲಾರ್ಗು ಮಸಾಲ ಇದು ಜಮೀನಿಂದ ಕೇಳು. ಜಮೀನ್ ಕೇಸ್. ಇದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು, ಇದ್ರಲ್ಲಿ ಬರಲ್ಲ. ಆದ್ರೂ ಇದು ಅಂದಾಜ್ ಮೇಲೆ ಹೇಳ್ತೀನಿ. ಪ್ರಶ್ನಾಶಾಸ್ತ್ರದಲ್ಲಿ ಕೇಳಬೇಕು, ಯಾಕಂದ್ರೆ ಜಮೀನ್ಸು ಅದೆಲ್ಲ ಜ್ಯೋತಿಷ ನೋಡಂಗಿಲ್ಲ, ಪ್ರಶ್ನಾಶಾಸ್ತ್ರದಲ್ಲಿ ನೋಡ್ಬೇಕು. ಯಾಕಂದ್ರೆ ಅಲ್ಲಿ ಜಡ್ದು ಜಾತಕ, ನಿಮ್ಮ ಲಾಯರ್ ಜಾತಕ, ನಿಮ್ಮ ಅಪೋಸಿಷನ್ ಲಾಯರ್ ಜಾತಕ, ನಿಮ್ಮ ಅಪೋಸಿಷನ್ ಹಾಕಿರ್ತಕ್ಕಂಥ ವ್ಯಕ್ತಿಗಳ ಜಾತಕ, ಅವೆಲ್ಲ ಸಂಪೂರ್ಣವಾಗಿ ನೋಡಿ ಯಾರ ಜಾತಕ ಬಲಿಷ್ಠವಾಗಿದೆ ಅವರು ವಿನ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಮಹಾಭಾರತ ಯುದ್ಧ ಇದ್ದಂಗೆ. ಯಾರ ಜಾತಕ ಬಲಿಷ್ಠವಾಗಿರುತ್ತೋ ಅವ್ರು ವಿನ್ ಆಗ್ತಾರೆ. ನಿಮ್ಮ ಜಾತಕದಲ್ಲಿ ಸದ್ಯಕ್ಕೆ ಒಂದು ಕಾಂಬಿನೇಷನ್ ನೋಡೋಣ ಏನಿದೆ ಅಂತ. ಗುರುದಶ ನಡೀತಾ ಇದೆ, ಶುಕ್ರ ಭುಕ್ತಿ ನಡೀತಾ ಇದೆ. ಗುರುದಶದ 2-3 ಕಾಂಬಿನೇಷನ್, ಶುಕ್ರನಲ್ಲಿ 10-11, ಅದಾದ್ಮೇಲೆ ಸೂರ್ಯನಲ್ಲಿ 12 ಇದೆ. 12 ಸ್ವಲ್ಪ ದುಡ್ಡು ಖರ್ಚಾಗಿ ನಿಮ್ ಕಡೆ ಆಗುತ್ತೆ ಅಂತ ಬರ್ತಾ ಇದೆ. ಜಲ್ ಪ್ರಿಡಿಕ್ಷನ್ ಮಾಡ್ತಾ ಇರೋದು ನಾನು. ದುಡ್ಡು ಖರ್ಚಾಗಿ ನಿಮ್ ಕಡೆ ಆಗುತ್ತೆ. ಸೊ ನಿಮಗೆ ಲಾಭ ಜಾಸ್ತಿ ಬರಬೇಕು ಅಂತಂದ್ರೆ, ವಿನ್ ಆಗ್ಬೇಕು ಅಂದ್ರೆ ಜಿರ್ಕಾನ್ ಹಾಕೊಳ್ಳಿ.
ಜಿರ್ಕಾನ್ ಹಾಕೊಳ್ಳಿ, ಬಹಳ ವಿಶೇಷವಾಗಿ ಒಳ್ಳೇದಾಗುತ್ತೆ. ಆಮೇಲೆ ಎಕ್ಕದ ಗಿಡ ನೆಡಿ, ಎಕ್ಕದ ಗಿಡ ನೆಡಬೇಕು ನೀವು. ಎಕ್ಕದ ಗಿಡ ನೆಟ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನೆಕ್ಸ್ಟ್, ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ಹೇಮಂತ್ ಕುಮಾರ್ ಅಂತ ಬ್ಯಾಂಗ್ಳೂರಿಂದ ಫೋನ್ ಮಾಡ್ತೀನಿ. ಹೇಳಿ ಹೇಮಂತ್ ಅವರೇ. ನಕ್ಷತ್ರ ಪುಷ್ಯರಾದ್ರ ಕರ್ನಾಟಕ ರಾಶಿ. ಅವೆಲ್ಲ ಬೇಡ ಸರ್, ಡೇಟ್ ಆಫ್ ಬರ್ತ್ ಹೇಳಿ ಸರ್. ಇಲ್ಲೇನು ಅರ್ಚನೆ ಏನು ಮಾಡಲ್ಲ. 23 07 ಹಾಂ 1998. ಸಮಯ ರಾತ್ರಿ 10:55. ಹುಟ್ಟಿದೂರು ಬೆಂಗಳೂರು ಗುರುಜಿ. ಪ್ರಶ್ನೆ ಪ್ರಶ್ನೆ ಅದೇ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಅದೇನ್ ನೆಮ್ಮದಿ ಇಲ್ಲ ಗುರುಜಿ. ಅದೇ ಬೇರೆ ಅಪ್ಲೈ ಮಾಡಿದೀನಿ, ಅದು ಸಿಗುತ್ತಾ ಅಥವಾ ಮುಂದೆ ಹೆಂಗಿದೆ ಅಂತ ಗುರುಜಿ. ನೋಡಿ, ಇಲ್ಲಿ ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ರಾಹು ಮತ್ತೆ ಕೇತು, ಇದು ನಿಮಗೆ ಕಾಳ ಸರ್ಪ ಅಂತ ಹೇಳ್ತಾರೆ, ಇದ್ರ ಮಧ್ಯದಲ್ಲೆಲ್ಲ ಬರ್ತಕ್ಕಂಥದ್ದು. ಓಕೆ, ಆದರೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಾವು ಗ್ರಹಗಳ ಕಾಂಬಿನೇಷನ್ ನೋಡ್ಬೇಕಾಗತ್ತೆ. ಗ್ರಹ ಎಷ್ಟು ಡಿಗ್ರಿಲಿದ್ದಾರೆ, ಯಾವ ಡಿಗ್ರಿಲಿದ್ದಾರೆ ಅಂತ. ಸೊ ಇದು 6ನೇ ಮನೇಲಿ ಬಂದಿರತಕ್ಕಂಥದ್ದು, 12ನೇ ಮನೇಲಿ ಬಂದಿರತಕ್ಕಂಥ, ಇದನ್ನ ಕಾಳ ಸರ್ಪ ಅಂತ ಹೇಳ್ತಾರೆ. ಬಟ್ ದಿಸ್ ಇಸ್ ನಾಟ್ ಎಫೆಕ್ಟ್, ಯಾಕಂದ್ರೆ ನಿಮಗೆ ಬರ್ತಕ್ಕಂಥ ದಶ ನೋಡ್ಬೇಕಾಗತ್ತೆ. ಯಾವ ದಶ ಈಗ ನಡೀತಾ ಇರತಕ್ಕಂಥ ಬುಧ ದಶ, ಇದು ಇಂಪಾರ್ಟೆಂಟ್. ಕಾಳ ಸರ್ಪ ಏನು ಮಾಡಲ್ಲ ಅಲ್ಲಿ. ಬುಧ ದೇಶದಲ್ಲಿ ಯಾವ ಒಂದು ಭುಕ್ತಿ ನಡೀತಾ ಇದೆ, ರಾಹು 6ನೇ ಮನೇಲಿದ್ದಾನೆ, ಅದನ್ನು ನೋಡೋಣ. ಬುಧ ಮತ್ತೆ ರಾಹು ಕಾಂಬಿನೇಷನ್, ಬುಧನ ಕಾಂಬಿನೇಷನ್ ಇದು, ರಾಹುವಿನ ಕಾಂಬಿನೇಷನ್ ಇದು. ಎಲ್ಲಿ ನೋಡಿದ್ರು 12 ಮಲ್ಟಿನ್ಯಾಷನಲ್ ಬೇಕು ಸರ್. ನೀವು ವಿಪ್ರೋದಲ್ಲಿದ್ದೀರಾ, ಸ್ವಲ್ಪ ಮಲ್ಟಿನ್ಯಾಷನಲ್ ಚೇಂಜ್ ಮಾಡಿ. ಅದು ಮಲ್ಟಿನ್ಯಾಷನಲ್ ಬೇರೆ ಕಂಟ್ರೀಸ್ ಅಲ್ಲೂ ಇದೆಯಾ? ಬೇರೆ ಕಂಟ್ರೀಸ್ ಅಲ್ಲೂ ಇದೆಯಾ ವಿಪ್ರೋ? ಇದೆ ಸರ್. ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೀವು ಸ್ವಲ್ಪ ಸಮಾಧಾನ ತಗೋಬೇಕು, ಯಾಕಂದ್ರೆ ಅಲ್ಲಿ ಕೊಡ್ತಕ್ಕಂಥ ಸ್ಯಾಲ್ರಿ ಮತ್ತೆ ಡೆಸಿಗ್ನೇಷನ್ ನಿಮ್ಗೆ ಇಷ್ಟ ಆಗಲ್ಲ. ಹೌದು ಸರ್. ಅಷ್ಟೇ, ಇನ್ನೇನಿಲ್ಲ. ಇದು 3ನೇ ಮನೆ, ಅಲ್ಲಿ ಬಂದಿರತಕ್ಕಂಥದ್ದು ರಾಹುನಲ್ಲಿ 12ನೇ ಮನೆ. ಸೊ 12ನೇ ಮನೆ ಆಗಿರ್ತಕ್ಕಂಥದ್ದು ಗುರು. ಸೊ ಏನೂ ಇಲ್ಲ, ನೀವು ಸಾಧ್ಯವಾದ್ರೆ ಅರಳಿ ಗಿಡ, ಎಲ್ಲಾರು ಒಂದು 5 ಅರಳಿ ಗಿಡನ ನೆಡಿ ಸರ್. ಯು ಕ್ಯಾನ್ ಸಿ ಯುವರ್ ಗ್ರೋತ್, ಟ್ರೆಮೆಂಡಸ್ ಗ್ರೋತ್ ಇರುತ್ತೆ. ಅರ್ಥ ಆಯ್ತಲ್ಲ? ಅರಳಿ ಗಿಡ ಬರುತ್ತಲ್ಲ, ಎಲ್ಲಾರು ಸಿಗುತ್ತೆ ಸಸಿ. ಒಳ್ಳೆ ನಿರ್ಜನ ಪ್ರದೇಶದಲ್ಲಿ, ಮೇನ್ ರೋಡ್ಸ್ ಅಲ್ಲಿ, ಸೈಡ್ ಅಲ್ಲಿ ನೆಟ್ಟು ಸ್ವಲ್ಪ ಅದು ಬೆಳೆಯೋ ತರ ಸ್ವಲ್ಪ ಒಂಚೂರು ದೊಡ್ಡದಾಗಿರ್ತಕ್ಕಂಥದ್ದು, ಎತ್ತರವಾಗಿರ್ತಕ್ಕಂಥ ತಗೊಂಡೋಗಿ ಹಾಕಿ. ಅರಳಿ ಗಿಡ ಇಷ್ಟು ಎತ್ತರ ಇರ್ತಕ್ಕಂಥದ್ದು, ನಿಮ್ಮ ಅರ್ಧದಷ್ಟು ಇರ್ತಕ್ಕಂಥದ್ದು ಇಟ್ಟರೆ ಅದು ಬೆಳೆದು ಬಿಡುತ್ತೆ. 5 ಬೇರೆ ಬೇರೆ ಕಡೆ ಪ್ರದೇಶದಲ್ಲಿ 5 ಮಾಡಿ. ಸೊ ಯು ವಿಲ್ ಹ್ಯಾವ್ ಎ ವೆರಿ ಗುಡ್ ಲಕ್. ಮತ್ತೆ ಬಲಗೈ ಉಂಗುರದ ಬೆರಳಿಗೆ ಕ್ಯಾಟ್ಸೆ ಹಾಕೊಳ್ಳಿ. ಯು ವಿಲ್ ಗ್ರೋ ವೆರಿ ವೆಲ್ ಇನ್ ಮಲ್ಟಿನ್ಯಾಷನಲ್ ಕಂಪನಿ. ಸೊ ತುಂಬಾ ಚೆನ್ನಾಗಿದೆ. ಬುಧ ಆದ್ಮೇಲೆ ಕೇತು ಬರ್ತಾನೆ. ಕೇತು ನಿಮಗೆ ಅಬ್ರಾಡ್ ಕರ್ಕೊಂಡು ಹೋಗ್ತಾನೆ, ಔಟ್ಸೈಡ್ ಕರ್ಕೊಂಡು ಹೋಗ್ತಾನೆ, ಔಟ್ಸೈಡ್ ಟ್ರಾವೆಲ್ ಇರುತ್ತೆ. ಒಳ್ಳೇದಾಗ್ಲಿ. ನೆಕ್ಸ್ಟ್, ಕಾಳ ಸರ್ಪ ಇಲ್ಲಿ ಏನು ಮಾಡ್ತವ್ರಿಗೆ? ವಿಪ್ರೋದಲ್ಲಿ ಕೆಲಸ ಕೊಡ್ಲಿಲ್ವಾ? ಇಲ್ಲಿ ನೋಡಿ, ಕಾಳ ಸರ್ಪ ಏನು ಮಾಡಿದೆ? ಸ್ವಲ್ಪ ಈ ಏನಂತಾರೆ, ನನ್ನ ಸಜೆಷನ್ನು ನಾರ್ಮಲ್ ಆಗಿರ್ತಕ್ಕಂಥದ್ದು, ವಿದ್ಯೆ ಕಲ್ತಿಲ್ದೇ ಇರ್ತಕ್ಕಂಥವ್ರು, ಅವಿದ್ಯಾವಂತರು, ಮತ್ತೆ ಹೆಚ್ಚು ವ್ಯವಹಾರ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ಈ ವೇಷಧಾರಿಗಳಿಗೆ ಮೋಸ ಹೋಗ್ಬೇಡಿ. ಇದನ್ನ ನೋಡಿದ ತಕ್ಷಣ ಕಾಳ ಸರ್ಪ ಇಡಿ 20,000 ಇಡಿ, 30,000 ಇಡಿ ಅಂತಾರೆ. ನೋಡಿ, ಇದು ಕಾಳ ಸರ್ಪ ಇದ್ರೂ ಕೂಡ ಇಲ್ಲಿ 6ನೇ ಮನೆ ಕೆಲಸದ ಸ್ಥಾನದಲ್ಲಿ 6ನೇ ಮನೆ ಇಸ್ ವೆರಿ ಗುಡ್. ಇದನ್ನೇ ನಾನು 8ನೇ ಮನೇಲಿ ಏನಾದ್ರು ಕೂತಿದ್ರೆ, ಇದೇ ರಾಹು 8ರಲ್ಲಿ ಕೂತಿದ್ರೆ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಇದೇ ರಾಹು 12ರಲ್ಲಿ ಕೂತಿದ್ರೆ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಇಲ್ಲಿ ಪ್ರಾಬ್ಲಮ್ ಕೇತು 12ರಲ್ಲಿದ್ದು ವ್ಯಯ, ಆದ್ರೂ 12 ಬಂದ್ರು ಕೂಡ 2 ರೀತಿ ವಿಶ್ಲೇಷಣೆ ಮಾಡಬೇಕು. ಅದಿರ್ತಕ್ಕಂಥ ರಾಶಿ ಮತ್ತೆ ಕಾಂಬಿನೇಷನ್ ತಗೋಬೇಕು. 11 ಮಿಕ್ಸ್ ಆಗಿದೆಯಾ? 11 ಮಿಕ್ಸ್ ಆಗಿರುತ್ತೆ ಕೇತುನಲ್ಲಿ. 11 ಮಿಕ್ಸ್ ಆಗಿದೆ, ಕೇತುನು ಪ್ರಾಬ್ಲಮ್ ಕೊಡಲ್ಲ. ಕೇತುನಲ್ಲಿ 11 ಮಿಕ್ಸ್ ಆಗಿದೆ, ಕೇತುನು ಕೊಡಲ್ಲ. ಇಲ್ಲಿ 11 ಮಿಕ್ಸ್ ಆಗಿದೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್. ಮಲ್ಟಿನ್ಯಾಷನಲ್ ಕಂಪನಿ ಇರ್ತಾರೆ 12 ಇದ್ರೆ. ಪ್ರತಿಯೊಂದನ್ನು ನಾನು ನಿಮ್ಮ ಕ್ಲಾಸಲ್ಲಿ ಇದು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಬನ್ನಿ. ಈ ಆ್ಯಪ್ ನಿಮಗೆ ಉಚಿತವಾಗಿ ಈ ಒಂದು ಕ್ಲಾಸ್ಗೆ ಮಾತ್ರ ಕೊಡ್ತಾ ಇರ್ತಕ್ಕಂಥದ್ದು. ಮುಂದಿನ ಕ್ಲಾಸ್ಗೆ ಅದಕ್ಕೆ ಚಾರ್ಜಸ್ ಇರುತ್ತೆ. ಆ್ಯಪ್ ಚಾರ್ಜಸ್ ಸಪರೇಟ್ ಇರುತ್ತೆ. ಕ್ಲಾಸ್ ಚಾರ್ಜಸ್ ಸಪರೇಟ್, ಆ್ಯಪ್ ಚಾರ್ಜಸ್ ಸಪರೇಟ್ ಇರುತ್ತೆ. ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಹೆಚ್ಚು ಜನ ಬರ್ತಾ ಇದ್ದಂಗೆ ನಮಗೆ ಇಂಜಿನಿಯರ್ಸ್ ಮೇಂಟೈನ್ ಮಾಡಿ, ಇದು ಇಂಟರ್ನೆಟ್ ಮುಖಾಂತರ ಆನ್ಲೈನಲ್ಲಿ ವರ್ಕ್ ಆಗುತ್ತೆ. ಪ್ರಶ್ನಾಶಾಸ್ತ್ರ ಎಲ್ಲ ಆನ್ಲೈನಲ್ಲಿ ವರ್ಕ್ ಆಗಬೇಕು. ಸೊ ಬನ್ನಿ. ಸೊ ಕ್ಲಾಸ್ ಇದೇ ಜೂನ್ 19ನೇ ತಾರೀಕು. ಸೊ ಆ್ಯಪ್ ಬರುತ್ತೆ ನಿಮ್ಗೆ. ಸೊ ಆ್ಯಪಲ್ಲಿ ಎಲ್ಲ ಕೂಡ ನೋಡ್ಕೋಬೋದು. ಕಾಂಬಿನೇಷನ್ಸ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಯಾರು ಏನಾರು ಮಾತಾಡಿ ಕೇಳ್ತಾ ಇರಿ, ದೋಷ ಹೇಳಿದ್ರು ಅದೇ ಹೇಳಿದ್ರು ನಿಮಗೆ ಕ್ಲೀನಾಗಿ ವೈಜ್ಞಾನಿಕವಾಗಿ ಇದೆಯೋ ಇಲ್ವೋ ಹೇಳ್ತೀನಿ.
ಕಾಳಸರ್ಪದೋಷ ಇದೆಯೋ ಇಲ್ವೋ, ಎಲ್ಲದಕ್ಕೂ ಅದೇ ಇದು ಮಂತ್ರ. ಬಂದವರಿಗೆಲ್ಲ ಅದೇ ಮಂತ್ರ, 10 ಜನಕ್ಕೂ ಅದೇ ಮಂತ್ರ. ಆಮೇಲೆ ಈಗ ಒಂದು ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ, ನಾವೇ ಪೂಜೆ ಮಾಡಿಸ್ಬಿಡ್ತೀವಿ, ನೀವು ಮನೇಲೇ ಕೂತೀರಿ, ದುಡ್ಡು ಕೊಟ್ಬಿಡಿ. ಅದಂತೂ ಇನ್ನೂ ದೊಡ್ಡದೊಂದು ದಂಧೆ. ಎಲ್ಲ ಪೂಜೆಗೂ ಹೋಗಲ್ಲ, ಏನೂ ಹೋಗಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ರೆಸಾರ್ಟಲ್ಲಿ ಎಣ್ಣೆ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಮೋಸ ಹೋಗ್ಬೇಡಿ. ಏನಕ್ಕೆ ಮೋಸ ಹೋಗ್ಬೇಡಿ ಅಂತ ನಿಮ್ಗೆ ಹೇಳ್ತಾರೆ, ಅದು ನಮಗೆ ನಿಮ್ಮ ಕರ್ಮ ಅವ್ರ ಕರ್ಮ. ನನಗೆ ಶಾಸ್ತ್ರ ಹಾಳಾಗಬಾರ್ದು. ಫೈನಲಿ ಈ ಕಲಿಯುಗ ವೆರಿ ಡೇಂಜರಸ್. ಇಂಥ ಒಳ್ಳೊಳ್ಳೆ ವಿಚಾರಗಳೆಲ್ಲ ಹಾಳಾಗಿ ಮೂಲೆ ಗುಂಪಾಗುತ್ತೆ, ಯಾರಾದರೂ ಎತ್ತಿಡಿಬೇಕು. ಅದಕ್ಕೆ ನಾನು ಜಾಸ್ತಿ ಜನನ್ನ ಐ ಆಮ್ ಕ್ರಿಯೇಟಿಂಗ್ ಅಸ್ಟ್ರಾಲಜರ್ಸ್. ಸೊ ಈ ಕಾರ್ಯಕ್ರಮ ಇಸ್ ಟು ಕ್ರಿಯೇಟ್ ಅಸ್ಟ್ರಾಲಜರ್ಸ್ ಅಷ್ಟೇ, ಟು ಕ್ರಿಯೇಟ್ ಅಸ್ಟ್ರಾಲಜರ್ಸ್. ನಕ್ಷತ್ರ ನಾಡಿ ಕ್ರಿಯೇಟಿಂಗ್ ಅಸ್ಟ್ರಾಲಜರ್ಸ್ ಇಸ್ ಮೈ ಬ್ರ್ಯಾಂಡ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.